ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಒಂದನೇ ಬ್ರಹ್ಮಸೂತ್ರ, 1ನೇ ಅಧ್ಯಾಯ, 4ನೇ ಪಾದ, 6ನೇ ಅಧಿಕರಣ, 19ನೇ ಸೂತ್ರದೊಳಗೆ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಯತ್ ಪುನರುಕ್ತಂ ಪ್ರಿಯ ಸಂಸೂಚಿತೋಕ್ರಮಾತ್ ವಿಜ್ಞಾನಾತ್ಮನ ಏವ ಅಯಂ ದರ್ಶನಾದಿ ಉಪದೇಶಃ ಇತಿ ಅತ್ರ ಬ್ರೂಮಃ. ಯತ್ ಪುನರುಕ್ತಂ, ಪೂರ್ವದಲ್ಲಿ ಪೂರ್ವಪಕ್ಷಿ ಏನು ಆಕ್ಷೇಪ ಮಾಡಿದ್ದ ಅಂತಂದ್ರೆ, ಇಲ್ಲಿ ಪ್ರಿಯ ಸಂಸೂಚಿತೋಕ್ತ ಕ್ರಮಾತ್, ಪ್ರಿಯ ಸಂಸೂಚಿತ ಉಪಕ್ರಮಾತ್ ಅಂತ. ಇಲ್ಲಿ ಪ್ರಿಯ ಸಂಸೂಚಿತವಾಗಿರ್ತಕ್ಕಂಥ ಒಂದು ಉಪಕ್ರಮದಿಂದ ಅಂತ. ಪ್ರಿಯ ಸಂಸೂಚಿತವಾಗಿರ್ತಕ್ಕಂಥ ಒಂದು ಉಪಕ್ರಮ ಅಂತಂದ್ರೆ ಇಲ್ಲಿ ವಿಜ್ಞಾನಾತ್ಮನನ್ನೇ ಅಲ್ಲಿ ಹೇಳಿದ್ದಾರೆ ಅಂತ. ಆ ವಿಜ್ಞಾನಾತ್ಮನನ್ನೇ, ಯಾಕಂದ್ರೆ ಆತ್ಮಾವರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತ್ರನಿಧಿಧ್ಯಾಸಿತವ್ಯ ಅಂತೇಳಿ ಆ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಹೇಳಿದಾರಲ್ರಲ್ಲಿ. ಆತ್ಮಾವಾರೇ ದ್ರಷ್ಟವ್ಯ, ಅಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ವಿಜ್ಞಾನಾತ್ಮನನ್ನೇ ತಗೊಳ್ಬೇಕು ಅಂತ ಪೂರ್ವಪಕ್ಷಿಯಲ್ಲಿ. ಅಲ್ಲಿ ಪರಮಾತ್ಮ ಅಂತ ಅರ್ಥ ಅಲ್ಲ, ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮ ಅಂತ. ಆ ವಿಜ್ಞಾನಾತ್ಮನನ್ನೇ ದರ್ಶನ ಮಾಡಬೇಕು, ಅವನನ್ನೇ ಕಾಣಬೇಕು ಅಂತೇಳಿ ಅಲ್ಲಿ ಉಪಕ್ರಮದೊಳಗ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಪ್ರಿಯ ಸಂಸೂಚಿತವಾಗಿರ್ತಕ್ಕಂಥ ಯಾವ ಜೀವಾತ್ಮ ಅಂತ ಏನದಾನ, ವಿಜ್ಞಾನಾತ್ಮ ಅಂತ ಕರೀತಾರ ಅವನಿಗೆ, ಅವನನ್ನ ಉಪಕ್ರಮದೊಳಗ ಹೇಳಿದಾರ. ಅಂಥ ವಿಜ್ಞಾನಾತ್ಮನನ್ನೇ ನಾವು ಕಾಣಬೇಕು ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಉಪದೇಶ ಅನ್ನುವಂತಹದ್ದು ಬಂದದಲ್ಲಿ. ಇದನ್ನು ಪೂರ್ವಪಕ್ಷಿ ಹೇಳಿದ್ದ ಅದನ್ನ ಹಿಂದೆ. ಅಲ್ಲಿ ನಾವು ಪರಮಾತ್ಮ ಅಂತ ಅರ್ಥ ಮಾಡಬಾರದು, ವಿಜ್ಞಾನಾತ್ಮನನ್ನೇ ಆ ಒಂದು ಮಂತ್ರದೊಳಗ ಹೇಳಿದ್ದಾರೆ ಅಂತೇಳಿ ಈ ಪ್ರಕಾರವಾಗಿ ಆ ಪೂರ್ವಪಕ್ಷ ಅಭಿಪ್ರಾಯವನ್ನು ತಿಳಿಸಿದ ಬಳಿಕ ಇಲ್ಲಿ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಅತ್ರ ಬ್ರೂಮಃ ವಿಜ್ಞಾನಾತ್ಮನ ಏವ ಅಯಂ ದರ್ಶನಾದಿ ಉಪದೇಶ ಅಂತ ಹೇಳಿದ್ರು ಅವರು. ಅಂದ್ರೆ ಅಲ್ಲಿ ವಿಜ್ಞಾನಾತ್ಮನ ಒಂದು ದರ್ಶನಾದಿಗಳನ್ನೇ ಹೇಳಿದ್ದಾರೆ ಅಂತ ಪೂರ್ವಪಕ್ಷಿ ಅಂದಾಗ ಅದಕ್ಕೆ ಇಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ಪ್ರತಿಜ್ಞಾ ಸಿದ್ಧೇರ್ಲಿಂಗಮಾ ಸ್ಮರತ್ಯ, ಇದು 20ನೇ ಸೂತ್ರ. ಇದು 4ನೇ ಪಾದೊಳಗ 20ನೇ ಸೂತ್ರ. ಇಲ್ಲಿ ಪ್ರತಿಜ್ಞಾ ಸಿದ್ಧೇರ್ ಲಿಂಗಮಾಸ್ಮರತ್ಯ, ಇಲ್ಲಿ ಪ್ರತಿಜ್ಞಾ ಸಿದ್ಧಿಗೋಸ್ಕರವಾಗಿ ಇಲ್ಲಿ ಆಸ್ಮರತ್ಯ ಅನ್ನುವಂತ ಆಚಾರ್ಯರು ಇದೇ ಲಿಂಗ ಅಂತ ಹೇಳಿ ಅವರು ಉಪದೇಶ ಮಾಡ್ತಾ ಇದ್ದಾರೆ ಅಂತ. ಅದನ್ನ ಭಾಷ್ಯದಲ್ಲಿ ಈ ಸೂತ್ರವನ್ನ ವಿಸ್ತಾರವಾಗಿ ವಿವರಣೆ ಕೊಡ್ತಾರೆ. ಅಸ್ತಿ ಅತ್ರ ಪ್ರತಿಜ್ಞಾ ಆತ್ಮನಿ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಆತ್ಮನಿ ವಿಜ್ಞಾತೆ ಅಂದ್ರೆ ಆತ್ಮನನ್ನ ನಾವು ಅರಿತದ್ದಾದರೆ, ನಮ್ಮ ಪ್ರತ್ಯೇಕಾತ್ಮ ಸ್ವರೂಪವನ್ನ ನಾವು ಯಥಾರ್ಥವಾಗಿ ಅರಿತಿದ್ದಾದರೆ, ಸರ್ವಮಿದಂ ವಿಜ್ಞಾತಂ ಭವತಿ. ಇದಂ ಸರ್ವಂ, ಇದಂ ಅಂದ್ರೆ ಪ್ರತ್ಯಕ್ಷವಾಗಿರತಕ್ಕಂತ ಯಾವ ಪ್ರಪಂಚ ಅನ್ನುವಂತಹದ್ದು, ಈ ಜಗತ್ತನ್ನುವಂತಹದ್ದೇನದ, ಈ ಸಂಪೂರ್ಣ ಜಗತ್ತನ್ನ ವಿಜ್ಞಾತಂ ಭವತಿ, ಅರಿತಂತೆ ಆಗುತ್ತದೆ ಅಂತ. ಆತ್ಮ ಒಂದನ್ನ ಅರಿತು ಬಿಟ್ರೆ ಈ ಸಂಪೂರ್ಣ ಜಗತ್ತು ನಮ್ಮ ಇದಂ ದೃಷ್ಟಿಗೆ ಇದು ಇದು ಅಂತೆ ನಾವು ಈ ಜಗತ್ತಿನೊಳಗ ನೋಡ್ತಾ ಇದ್ದೇವಲ್ಲ, ಪ್ರತಿಯೊಂದು ಸಂಪೂರ್ಣ ಸರ್ವಂ ಇದಂ ಅಂತ ಹೇಳಿದ್ರು. ಅಂದ್ರೆ ಇದು ಸ್ವಲ್ಪ ಪರಿಚ್ಛಿನ್ನವಾದ ಯಾವುದೇ ಒಂದು ವಸ್ತು ಅಂತಲ್ಲ, ಇಡೀ ಸಂಪೂರ್ಣ ಈ ಪ್ರಪಂಚ ಅನ್ನುವಂತಹದ್ದೇನದ ಇದೆಲ್ಲವನ್ನ ತಿಳಿದಂತೆ ಆಗುತ್ತದೆ ಅಂತ. ಹಿಂಗ ಬೃಹದಾರಣ್ಯಕೋಪನಿಷತ್ತು ಅನ್ನುವಂತಹದ್ದು ಅಲ್ಲಿ ಪ್ರತಿಜ್ಞೆ ಮಾಡ್ಯದಲ್ಲಿ. ಇದಂ ಸರ್ವಂ ಯದಯಂ ಆತ್ಮ,
ಹ್ಮ್ ಇದಂ ಸರ್ವಂ ಅಂದ್ರೆ ಈ ಸಂಪೂರ್ಣ ಪ್ರಪಂಚ ಅಂತ. ಹ್ಮ್ ಈ ಸಂಪೂರ್ಣ ಪ್ರಪಂಚ ಏನದ, ಯತ್ ಅಯಂ ಆತ್ಮ, ಇದು ಆತ್ಮವೇ ಅಂತ. ಹ್ಮ್ ಈ ಪ್ರಪಂಚ ಏನು ಅಂತ ವಿಚಾರ ಮಾಡಿದ್ರೆ ಹ್ಮ್ ಇದು ಆತ್ಮವೇ ಅದ ಅಂತ. ಹ್ಮ್ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ನೋಡ್ರಿ, ಹೌದು. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಹ್ಮ್ ಹೇ ಅರ್ಜುನನೇ, ನನ್ನ ಹೊರತಾಗಿ ಇಲ್ಲಿ ಮತ್ತೊಂದು ಯತ್ಕಿಂಚಿತ್ ಏನೂ ಇಲ್ಲ ಅಂತ ಹೇಳಿದಾನ ಅವನು. ಹ್ಮ್ ಯಾರು? ಭಗವಂತ ಹ್ಮ್ ಅರ್ಜುನಿಗೆ ಹ್ಮ್ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ಹ್ಮ್ ಹೆಂಗ ಒಂದು ಸೂತ್ರದಲ್ಲಿ ಮಣಿಗಳು ಹೆಂಗ ಪೂಣಿಸಿರ್ತಾ ಇದ್ದಾವೋ ಹ್ಮ್ ಇದೆಲ್ಲವೂ ನನ್ನಲ್ಲಿ ಓತಪ್ರೋತವಾಗಿದೆ ಅಂತ. ಹ್ಮ್ ಮೈ ಸರ್ವಂ ಇದಂ ಸರ್ವಂ, ಮೈ ಅಂದ್ರೆ ನನ್ನಲ್ಲಿ ಅಂತ. ಹ್ಮ್ ಇದಂ ಸರ್ವಂ, ಇದೆಲ್ಲವೂ ನಾಮರು ಪ್ರಪಂಚ ಅನ್ನುವಂತಹದ್ದು ಭಗವಂತನಲ್ಲಿ ಹಾಸುಹೊಕ್ಕಾಗಿದೆ ಅಂತ ಹೇಳಿ ಹ್ಮ್ ಭಗವಂತ ಅಲ್ಲಿ ಹೇಳ್ತಾ ಇದ್ದಾನೆ. ಹ್ಮ್ ಅದಕ್ಕೆ ಇದಂ ಸರ್ವಂ ಯದಯಮಾತ್ಮ ಹ್ಮ್ ಅಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತಂತ ಈಶಾವಾಸ್ಯೋಪನಿಷತ್ತಿನ ಮಂತ್ರದಲ್ಲಿ ಹೇಳ್ತಾರೆ. ಹ್ಮ್ ಇದೆಲ್ಲವೂ ನಾವು ನೋಡ್ತಕ್ಕಂಥ ಈ ಪ್ರಪಂಚ ಎಲ್ಲವೂ ಇದು ಈಶ್ವರನಿಂದಲೇ ವ್ಯಾಪಿಸಲ್ಪಟ್ಟದ ಅಂತ. ಹ್ಮ್ ಅಂದ್ರೆ ಎಲ್ಲದರಲ್ಲಿ ಈಶ್ವರನೇ ವ್ಯಾಪಕನಾಗಿದ್ದಾನೆ ಅಂತ. ಹ್ಮ್ ಪರಮಾತ್ಮನೇ ಎಲ್ಲದರಲ್ಲಿ ವ್ಯಾಪಕನಾಗಿದ್ದಾನೆ. ಆದ್ದರಿಂದ ನಾವು ನೋಡುವಂತ ಈ ಪ್ರಪಂಚ ಏನು ಅಂತ ವಿಚಾರ ಮಾಡಿದ್ರೆ ಇದು ಆತ್ಮನೇ ಅಂತ. ಹ್ಮ್ ಅದಕ್ಕೆ ಜಗವೆಂದೊಡಂ ತಾನೆ, ಜಗದೀಶನು ತಾನೆ, ಜಗದಾತ್ಮರೆಲ್ಲರಂ ತಾನೆಂದು ಹ್ಮ್ ಮತಿಯೊಳಗೆ ಬಗೆವಾತನೇ ಉತ್ತಮನು ನೋಡ ಅಂತ ಹೇಳಿ ಹ್ಮ್ ಹೀಗೆ ನಿಜಮಶ್ವರವರು ಕೂಡ ಹೇಳ್ತಾರೆ. ಉತ್ತಮರು ಅಂತಂದ್ರೆ ಯಾರು? ಹ್ಮ್ ಜಗತ್ತಂದ್ರೆ ನಾನೇ, ಹ್ಮ್ ಜಗವೆಂದೊಡಂ ತಾನೆ, ಹ್ಮ್ ನನ್ನ ಬಿಟ್ಟು ಜಗತ್ತಿಲ್ಲ. ಹೌದು. ಮಣ್ಣು ಬಿಟ್ಟು ಹೆಂಗ್ ಮಡಿಕಿಲ್ಲವೋ, ಹ್ಮ್ ಮಣ್ಣು ತಕ್ಕೊಂಡ್ಬಿಟ್ರೆ ಅಲ್ಲಿ ಮಡಿಕೆ ಅದಂದ್ರೆ ಅಲ್ಲಿ ಇಲ್ಲ. ಇಲ್ಲ. ಬಂಗಾರ ತಕ್ಕೊಂಡ್ಬಿಟ್ರೆ ಆಭರಣ ಐತೇನು? ಇಲ್ಲ. ಹಂಗ ತನ್ನ ಬಿಟ್ಟು ಈ ಜಗತ್ತಿಲ್ಲವೇ ಇಲ್ಲ ಅಂತ. ಹ್ಮ್ ಅದಕ್ಕೆ ನಾವು ವಿಚಾರ ಮಾಡಿ ನೋಡಿದ್ರೆ ನಮಗೆ ಇದಂ ರೂಪವಾಗಿ ತೋರ್ತಕ್ಕಂಥ ಈ ಸಂಪೂರ್ಣ ಪ್ರಪಂಚ ಏನದ ಅಂತಂದ್ರೆ ಹ್ಮ್ ಆತ್ಮೈವೇದಂ ಅಂತ. ಇದಂ ಸರ್ವಂ ಯದಯಮಾತ್ಮ, ಹ್ಮ್ ಇದೆಲ್ಲವೂ ಆತ್ಮವೇ ಅಂತ ಹೇಳಿದರು. ಇದು ಬೃಹದಾರಣ್ಯಕೋಪನಿಷತ್ನಲ್ಲಿ ಆ ಮಂತ್ರದಲ್ಲಿ ಹೇಳ್ಕೊಂಡು ಬಂದ್ರಿ. ಈಗ ಹ್ಮ್ ತಸ್ಯಾಹ ಪ್ರತಿಜ್ಞಾಯಾಹ ಸಿದ್ಧಿಂ ಸೂಚಯತಿ ಏತಲ್ಲಿಂಗಂ ಯತ್ ಪ್ರಿಯ ಸಂಸೂಚಿತಸ್ಯ ಆತ್ಮನೋ ದ್ರಷ್ಟವ್ಯತ್ವಾದಿ ಸಂಕೀರ್ತನಂ. ಹ್ಮ್ ಇಲ್ಲಿ ಒಂದೇನು ಪ್ರತಿಜ್ಞೆ ಅನ್ನುವಂತಹದ್ದನ್ನು ಮಾಡಿದ್ರಲ್ರಿ, ಹ್ಮ್ ಯಾವುದು ಆತ್ಮನನ್ನು ಅರಿತಿದ್ದಾದರೆ ಹ್ಮ್ ಎಲ್ಲವನ್ನ ಅರಿತಂತೆ ಆಗುತ್ತದೆ, ಹ್ಮ್ ಮತ್ತೆ ಇದೆಲ್ಲವೂ ಆತ್ಮವೇ ಹ್ಮ್ ಅಂತೇನು ಪ್ರತಿಜ್ಞೆ ಮಾಡಿದ್ರಲ್ಲ, ಹ್ಮ್ ಆ ಪ್ರತಿಜ್ಞಾ ಸಿದ್ಧಿಯನ್ನ ಸೂಚಿಸೋದಕ್ಕೋಸ್ಕರವಾಗಿ ಹ್ಮ್ ಇಲ್ಲಿ ಈ ಲಿಂಗವನ್ನ ಹೇಳ್ತಾ ಇದ್ದಾರೆ. ಯಾವುದು? ಪ್ರಿಯ ಸಂಸೂಚಿತಸ್ಯ ಆತ್ಮನಃ. ಇಲ್ಲಿ ಪ್ರಿಯವನ್ನ ಸೂಚಿಸತಕ್ಕಂತ ಹ್ಮ್ ಯಾವ ಪರಮಾತ್ಮನಿದ್ದಾನೆಯೋ ಹ್ಮ್ ಅಲ್ಲಿ ಪ್ರಿಯ ಸಂಸೂಚಿತನಾಗಿರ್ತಕ್ಕಂಥ ಯಾವ ಆತ್ಮ ಅಂತ ಇಟ್ಕೊಡ್ರಿ. ಹ್ಮ್ ಆತ್ಮನಃ, ಪ್ರಿಯ ಸಂಸೂಚಿತಸ್ಯ ಆತ್ಮನಃ, ಪ್ರಿಯ ಸಂಸೂಚಿಯಾಗಿರ್ತಕ್ಕಂಥ ಇಲ್ಲಿ ಆತ್ಮನನ್ನ ಹ್ಮ್ ದ್ರಷ್ಟವ್ಯತ್ವಾದಿ ಸಂಕೀರ್ತನಾತ್, ಹ್ಮ್ ಅವನನ್ನ ನಾವು ದರ್ಶನ ಮಾಡಬೇಕು, ಅವನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಈ ಮೊದಲಾಗಿರ್ತಕ್ಕಂಥ ಒಂದು ಉಪದೇಶವನ್ನ ಅಲ್ಲಿ ಶ್ರುತಿಯೊಳಗ ಕೀರ್ತನ ಮಾಡಿದಾರ. ಅದು ಅಲ್ಲಿ ಅದನ್ನ ಅದೇ ಇಲ್ಲಿ ಲಿಂಗ ಯಾವುದು? ಆ ಪ್ರತಿಜ್ಞಾ ಸಿದ್ಧಿಗೋಸ್ಕರವಾಗಿ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಯಾವುದನ್ನ ಅಂತಂದ್ರೆ ಪ್ರಿಯ ಸಂಚಿತವಾಗಿರತಕ್ಕಂತ ಆತ್ಮನನ್ನ ದ್ರಷ್ಟವ್ಯತ್ವಾದಿ ಸಂಕೀರ್ತನಾತ್, ನಾವು ಅವನನ್ನ ಆತ್ಮನ ಕಾಣಬೇಕು ಮೊದಲಾಗಿರ್ತಕ್ಕಂತ ಯಾವ ಈ ಲಿಂಗ ಅನ್ನುವಂತಹದ್ದನ್ನ ಇಲ್ಲಿ ಆ ಪ್ರತಿಜ್ಞೆ ಸಿದ್ಧಿಯನ್ನ ಇದು ಸೂಚಿಸ್ತದ ಅಂತ. ಪ್ರತಿಜ್ಞಾಯ ಸಿದ್ಧಿಂ ಸೂಚಯತಿ ಅಂತ. ಈ ಲಿಂಗ ಅನ್ನುವಂತಹದ್ದು ಆ ಹಿಂದೇನು ಪ್ರತಿಜ್ಞೆ ಆಗಿತ್ತಲ್ರಿ, ಒಂದನ್ನ ಅರ್ಥ ಎಲ್ಲವನ್ನ ಅರಿತಂತೆ ಆಗಿರ್ಬೇಕು ಅಂತ ಅದು ಹಿಂದಿನ ಪ್ರತಿಜ್ಞೆಯನ್ನು ಹೇಳಿದ್ರು ಅವರು. ಅತ್ರ ಪ್ರತಿಜ್ಞಾ ಅಸ್ತಿ, ಇಲ್ಲಿ ಪ್ರತಿಜ್ಞೆ ಇದೆ. ಯಾವ ಪ್ರತಿಜ್ಞೆ ಇದೆ? ಆತ್ಮನೇ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ. ಇಲ್ಲಿ ಆತ್ಮ ಒಂದನ್ನ ಅರಿತರೆ ಎಲ್ಲವನ್ನ ಅರಿತಂತೆ ಆಗುವುದು ಅನ್ನುವಂಥದ್ದು ಇದು ಪ್ರತಿಜ್ಞೆ. ಅಥವಾ ಇದಂ ಸರ್ವಂ ಯದಯಂ ಆತ್ಮ, ಎಲ್ಲವೂ ಆತ್ಮವೇ ಅಂತೇಳಿ ಯಾವೊಂದು ಪ್ರತಿಜ್ಞೆ ಅನ್ನುವಂತಹದ್ದಿತ್ತಲ್ಲ, ಆ ಪ್ರತಿಜ್ಞೆಯ ಸಿದ್ಧಿಯನ್ನ ಸೂಚಿಸೋದಕ್ಕೋಸ್ಕರವಾಗಿ ಈ ಲಿಂಗ ಬಂದದಂತ.
ಅದು ಯಾವುದು ಲಿಂಗ ಅಂದ್ರೆ ಕಾರಣ ಅಂತ ಇಲ್ಲಿ. ಹ್ಮ್ ಪ್ರಿಯ ಸಂಸಿತಸ್ಯ ಆತ್ಮನಃ ದ್ರಷ್ಟವ್ಯತ್ವಾದಿ ಸಂಕೀರ್ತನಂ. ಹ್ಮ್ ಇಲ್ಲಿ ಪ್ರಿಯ ಸಂಚಿತ ಪ್ರಿಯ ಸಂಸೂಚಿಯಾಗಿರ್ತಕ್ಕಂಥ, ಹ್ಮ್ ಇಲ್ಲಿ ಪ್ರಿಯ ಸಂಚಿತನಾಗಿರ್ತಕ್ಕಂಥ ಆತ್ಮನನ್ನ ಇಲ್ಲಿ ದ್ರಷ್ಟವ್ಯ. ಹ್ಮ್ ದ್ರಷ್ಟವ್ಯ ಅಂತಂದ್ರೆ ಏನು? ಅವನನ್ನು ನೋಡುವಂತಹದ್ದು, ಅವನನ್ನ ಕಾಣ್ತಕ್ಕಂತಹದ್ದು. ಹ್ಮ್ ಈ ಮೊದಲಾಗಿರ್ತಕ್ಕಂಥ ಆ ಲಿಂಗ ಅನ್ನುವಂತಹದ್ದು ಇಲ್ಲಿ ಪ್ರತಿಜ್ಞೆಯ ಸುದ್ದಿಯನ್ನ ಏನ್ ಹಿಂದೆ ಪ್ರತಿಜ್ಞೆ ಮಾಡಿದ್ರಲ್ಲ ಹ್ಮ್ ಅದರ ಸಿದ್ಧಿಯನ್ನು ಸೂಚಿಸೋದಕ್ಕೋಸ್ಕರವಾಗಿ ಹ್ಮ್ ಈ ಲಿಂಗ ಬಂದದ ಅಂತ ಹೇಳಿ ಹ್ಮ್ ಇಷ್ಟು ಹೇಳಿದ್ರು. ಯದಿ ಹಿ ವಿಜ್ಞಾನಾತ್ಮ ಪರಮಾತ್ಮನಃ ಅನ್ಯಃ ಸ್ಯಾತ್. ಇಲ್ಲಿ ವಿಜ್ಞಾನಾತ್ಮ ಅಂತಂದ್ರೆ ಜೀವಾತ್ಮ ಅಂತ, ಹ್ಮ್ ಪರಮಾತ್ಮನಃ ಅನ್ಯಃ ಸ್ಯಾತ್. ಹ್ಮ್ ಈಗ ನಾವು ಒಂದು ವೇಳೆ ಈ ಜೀವಾತ್ಮನನ್ನ ಹ್ಮ್ ಪರಮಾತ್ಮನಿಗಿಂತಲೂ ಬೇರೆ ಅಂತ ಒಪ್ಕೊಂಡಿದ್ದಾದ್ರೆ, ಹ್ಮ್ ಇಲ್ಲಿ ಜೀವಾತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಹೇಳಿ ನಾವು ಒಪ್ಪಿದ್ದಾದ್ರೆ ಹ್ಮ್ ಅವಾಗ ಏನಾಗ್ತದ ಅಂತಂದ್ರೆ ಹ್ಮ್ ತತಃ ಪರಮಾತ್ಮ ವಿಜ್ಞಾನೇ ಅಪಿ ವಿಜ್ಞಾನಾತ್ಮ ನ ವಿಜ್ಞಾತ ಇತಿ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಯತ್ ಪ್ರತಿಜ್ಞಾನಂ ತತ್ ಹೀಯೇತ. ಅದಕ್ಕಿಲ್ಲಿ ಅಂತಾರವರು, ಈಗ ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮ, ಹ್ಮ್ ಇವನು ಪರಮಾತ್ಮನಿಗಿಂತಲೂ ಬೇರೆ ಅದಾನ ಅಂತ ನಾವು ಒಪ್ಕೊಂಡಿದ್ದಾದ್ರೆ ಹ್ಮ್ ಅವಾಗ ಇಲ್ಲಿ ಏನು ದೋಷ ಬರ್ತದ ಅಂತಂದ್ರೆ, ಹ್ಮ್ ಪರಮಾತ್ಮನನ್ನ ತಿಳ್ಕೊಂಡಿದ್ದಾದ್ರೆ ಹ್ಮ್ ಇಲ್ಲಿ ವಿಜ್ಞಾನಾತ್ಮ ತಿಳಿದಂಗ ಆಗಂಗಿಲ್ಲ. ಹೌದು. ಯಾಕಂದ್ರೆ ಇಲ್ಲಿ ವಿಜ್ಞಾನಾತ್ಮನೇ ಬೇರೆ ಪರಮಾತ್ಮನೇ ಬೇರೆ. ಹ್ಮ್ ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮ, ಹ್ಮ್ ಇಲ್ಲಿ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಂತ ಹೇಳಿ ಹ್ಮ್ ಹೀಗೆ ಒಂದು ವೇಳೆ ನಾವು ಇದನ್ನು ಒಪ್ಕೊಂಡಿದ್ದಾದ್ರೆ ಹ್ಮ್ ನಾವು ಪರಮಾತ್ಮನ ತಿಳ್ಕೊಂಡಾಗ ಇಲ್ಲಿ ವಿಜ್ಞಾನಾತ್ಮನನ್ನ ತಿಳಿಲಿಕ್ಕಾಗೋದಿಲ್ಲ. ಹ್ಮ್ ಇತಿ ಏಕ ವಿಜ್ಞಾನೇನ ಸರ್ವ ವಿಜ್ಞಾತಂ ಯತ್ ಪ್ರತಿಜ್ಞಾತಂ ತದ್ಹೀಯೇತ. ಅವಾಗ ಏನಾಗ್ತದಂದ್ರೆ ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತೆ ಆಗುತ್ತದೆ ಅಂತೇನು ಹಿಂದೆ ಪ್ರತಿಜ್ಞೆ ಮಾಡಿದ್ರಲ್ರಿ, ಹ್ಮ್ ಆ ಪ್ರತಿಜ್ಞೆ ಅನ್ನುವಂತಹದ್ದನ್ನ ನಾವು ಕೈ ಬಿಡ್ಬೇಕಾಗ್ತೈತಿ ಇವಾಗ. ಹ್ಮ್ ಯಾಕೆ ಒಂದ್ ತಿಳಿದ್ರೆ ಎಲ್ಲವನ್ನು ತಿಳಿದಂತೆ ಆಗಬೇಕು. ಹ್ಮ್ ಇಲ್ಲಿ ಪರಮಾತ್ಮನೇ ಬೇರೆ ಮತ್ತು ಜೀವಾತ್ಮನೇ ಬೇರೆ ಅಂತ ಒಪ್ಕೊಂಡಾಗ ಹ್ಮ್ ನಾವು ಪರಮಾತ್ಮನನ್ನ ಅರ್ಥದ್ದಾದ್ರೆ ಅಲ್ಲಿ ಜೀವಾತ್ಮನ ಅರಿತಂತೆ ಆಗೋದಿಲ್ಲ. ಹ್ಮ್ ಯಾಕೆ ಬೇರೆ ಬೇರೆ ಆದ್ರೆ ಹೆಂಗ ಅರ್ಥಂಗ ಆಕೈತಿವ? ಹೌದು. ಇಲ್ಲಿ ಜೀವಾತ್ಮ ಪರಮಾತ್ಮ ಒಂದೇ ಅಂತಂದಾಗ ಹ್ಮ್ ನಾವು ಪರಮಾತ್ಮನ ಅರ್ಥರೆ ಇಲ್ಲಿ ವಿಜ್ಞಾನಾತ್ಮನ ಅರಿತಂತೆ ಅಂತ. ಹೌದು ಹೌದು. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು. ಹ್ಮ್ ತಸ್ಮಾತ್ ಪ್ರತಿಜ್ಞಾ ಸಿದ್ಧ್ಯರ್ಥಂ ವಿಜ್ಞಾನಾತ್ಮ ಪರಮಾತ್ಮನೋ. ನೋಡು, ಪ್ರತಿಜ್ಞೆ ಸಿದ್ಧಿ ಆಗ್ಬೇಕಾಗೈತಿ. ಹ್ಮ್ ಏನೋ ಒಂದನ್ನ ಅರಿತರೆ ಎಲ್ಲವನ್ನ ಅರಿತಂತೆ ಆಗ್ತದ ಅನ್ನುವಂತ ಏನು ಪ್ರತಿಜ್ಞೆ ಅದಲ್ಲ, ಹ್ಮ್ ಆ ಪ್ರತಿಜ್ಞೆಯನ್ನ ನಾವು ಸಿದ್ಧಿ ಮಾಡುವುದಕ್ಕೋಸ್ಕರವಾಗಿ ಹ್ಮ್ ಇಲ್ಲಿ ವಿಜ್ಞಾನಾತ್ಮ ಪರಮಾತ್ಮನೋಹೋ. ಹ್ಮ್ ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ, ಹ್ಮ್ ಇವರಲ್ಲಿ ಅಭೇದಾಂಶೇನ ಉಪಕ್ರಮಣಂ. ಇಲ್ಲಿ ಅಭೇದ ಅಂದ್ರೆ ಜೀವನು ಪರಮಾತ್ಮನಿಗಿಂತ ಬೇರೆ ಅಲ್ಲ. ಹ್ಮ್ ಅಭೇದ ಅಂದ್ರೆ ಒಂದೇ ಅಂತ. ಹ್ಮ್ ಇಲ್ಲಿ ಪರಮಾತ್ಮ ಜೀವಾತ್ಮ ಅನ್ನುವಂತ ನಾಮಭೇದ ಐತಿ ಹೊರತು ಹ್ಮ್ ಸ್ವರೂಪತಃ ಒಂದೇ ಅಂತ. ಹ್ಮ್ ಅವರಲ್ಲಿ ಭೇದ ಇಲ್ಲ ಅಂತ. ಜೀವ ಪರಮಾತ್ಮರಲ್ಲಿ ಭೇದ ಅನ್ನುವಂತಹದ್ದಿಲ್ಲ ಅಂತ ಹೇಳಿ ಹ್ಮ್ ಉಪಕ್ರಮಣಂ ಇತಿ ಆಸ್ಮೃತ್ಯ ಆಚಾರ್ಯೋ ಮನ್ಯತೆ. ಹ್ಮ್ ಈ ಮಾತನ್ನ ಅಲ್ಲಿ ಅಭೇದ ಅಂಶವೇ ಇದೆ ಅಂತ ಹೇಳಿ ಆಸ್ಮೃತ್ಯ ಅನ್ನುವಂತ ಆಚಾರ್ಯರು ಅವರು ಮನ್ಯತೆ ಅಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ಅಂತ. ಇದನ್ನ ಅವ್ರ ಅಭಿಪ್ರಾಯ ಏನಪ್ಪಾ ಅಂತಂದ್ರ, ಇಲ್ಲಿ ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮ, ಪರಮಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ ಇವರಿಬ್ರು ಅಭೇದ ಅಂಶದಿಂದಲೇ ಅದಾರ ಅಂತ ಇವರು. ಅದನ್ನೇ ಅಲ್ಲಿ ಉಪಕ್ರಮ ಮಾಡಿದಾರ ಅದನ್ನ ಅಂತ ಹೇಳಿ. ಇದನ್ನ ಹೇಳ್ತಕ್ಕಂಥವ್ರು ಯಾರು ಅಂದ್ರೆ ಆಸ್ಮರತ್ಯ ಅಂತ ಹೇಳಿ. ರಸ್ತ್ಯ ಅಂದ್ರೆ ಆಸ್ಮರತ್ಯ ಆದ್ರೆ ಅದು ಆಸ್ಮರತ್ಯ ಅನ್ನುವಂತ ಆಚಾರ್ಯರು ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಜ್ಞಾ ಸಿದ್ಧೇರ್ ಲಿಂಗಂ ಆಸ್ಮರತ್ಯ ಅಂತ ಸೂತ್ರದಲ್ಲಿ ಹೇಳ್ಕೊಂಡು ಬಂದ್ರು. ಅಂದ್ರೆ ಪ್ರತಿಜ್ಞಾ ಸಿದ್ಧಿಗೋಸ್ಕರವಾಗಿ ಇಲ್ಲಿ ಲಿಂಗ ಯಾವುದರಲ್ಲಿ ಲಿಂಗ ಅಂತಂದ್ರೆ ಇಲ್ಲಿ ಆತ್ಮನನ್ನ ಕಾಣಬೇಕು,
ಹ್ಮ್ ಪ್ರಿಯ ಸಂಸೂಚಿತವಾಗಿರ್ತಕ್ಕಂಥ ಆತ್ಮನನ್ನ ಕಾಣಬೇಕು ಅನ್ನುವಂತ ಹ್ಮ್ ಏನೊಂದು ಲಿಂಗ ಅನ್ನುವಂತಹದ್ದಲ್ಲ, ಹ್ಮ್ ಆ ಲಿಂಗ ಅನ್ನುವಂತಹದ್ದು ಪ್ರತಿಜ್ಞಾ ಸಿದ್ಧಿಯನ್ನ ಸೂಚನಾ ಮಾಡಾಕ ಬಂದದ ಅಂತ. ಹ್ಮ್ ಪ್ರತಿಜ್ಞಾ ಸಿದ್ದೇಹಿ ಅಂತ ಹೇಳಿದ್ರಲ್ರಿ, ಹ್ಮ್ ಆ ಲಿಂಗ ಅನ್ನುವಂಥದ್ದು ಪ್ರತಿಜ್ಞಾ ಸಿದ್ಧಿಗೋಸ್ಕರವಾಗಿ ಬಂದ. ಇದನ್ನ ಯಾರು ಹೇಳ್ತಾರೆ ಅಂತಂದ್ರೆ ಹ್ಮ್ ಆಸ್ಮರತ್ಯ ಅನ್ನುವಂತ ಆಚಾರ್ಯರು ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತೇಳಿ ಹ್ಮ್ ಈ ಒಂದು ಸೂತ್ರದ ಅರ್ಥವನ್ನ ಆಚಾರ್ಯರು ಹ್ಮ್ ಇಲ್ಲಿ ವಿಸ್ತಾರವಾಗಿ ಹೇಳ್ಕೊಂಡು ಬಂದರು. ಹ್ಮ್ ಇನ್ನ ಔಡುಲೋಮಿ ಅನ್ನುವಂತ ಆಚಾರ್ಯರು ಹ್ಮ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಹ್ಮ್ ಉತ್ಕ್ರಮಿಷ್ಯತ ಏವಂ ಭಾವಾದಿತ್ಯೌಡುಲೋಮಿ, ಹ್ಮ್ ಅಂದ್ರೆ ಈ ಶರೀರದಿಂದ ಯಾವನು ಹೊರಟು ಹೋಗ್ತಾ ಇದ್ದಾನೋ, ಉತ್ಕ್ರಮಿಷ್ಯತ ಅಂದ್ರೇನು, ಹ್ಮ್ ಉತ್ಕ್ರಮಣ ಮಾಡೋದು. ಹ್ಮ್ ಏವಂ ಭಾವಾದಿತ್ಯೌಡುಲೋಮಿ ಹ್ಮ್ ಅಂದ್ರೆ ಈ ಸ್ವರೂಪವಾಗುವುದರಿಂದ, ಈ ಶರೀರದಿಂದ ಹೊರಟು ಹೋಗುವವನಿಗೆ ಈ ಸ್ವರೂಪ ಆಗುವುದರಿಂದ ಹ್ಮ್ ಹೀಗೆ ಉಪಕ್ರಮ ಇದೆ ಅಂತ ಹೇಳಿ ಹಿಂಗ ಔಡುಲೋಮಿ ಹೇಳ್ತಾ ಇದ್ದಾರೆ. ಹ್ಮ್ ಈಗ ಅದನ್ನ ಭಾಷ್ಯದಲ್ಲಿ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹ್ಮ್ ವಿಜ್ಞಾನಾತ್ಮನ ಏವ ದೇಹ ಇಂದ್ರಿಯ ಮನೋ ಬುದ್ಧಿ ಸಂಗಾತೋಪಾದಿ ಸಂಪರ್ಕಾತ್ ಕಲುಷೀಭೂತಸ್ಯ ಜ್ಞಾನ ಧ್ಯಾನಾದಿ ಸಾಧನಾನುಷ್ಠಾನಾತ್ ಸಂಪ್ರಸನ್ನಃ ದೇಹಾದಿ ಸಂಗಾತಾತ್ ಉತ್ಕ್ರಮಿಷ್ಯತಃ ಪರಮಾತ್ಮೈಕ್ಯೋಪದೇಪತ್ತೇಃ ಇದಂ ಅಭೇದೇನ ಉಪಕ್ರಮಣಂ ಇತಿ ಔಡಲೋಮಿ ಆಚಾರ್ಯೋ ಮನ್ಯತೆ. ಇಲ್ಲಿ ಔಡಲೋಮಿ ಆಚಾರ್ಯರ ಒಂದು ಅಭಿಪ್ರಾಯ ಏನದ ಅನ್ನೋದನ್ನ ಈ ಒಂದು ಭಾಷ್ಯದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮಂತ್ರ ಏನ್ ಹೇಳ್ತು ಅಂತಂದ್ರೆ ವಿಜ್ಞಾನಾತ್ಮನ ಏವ ಅಂತಂದ್ರವರು. ಇಲ್ಲಿ ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮ ಅಂತ, ಜೀವನಿಗೆ ವಿಜ್ಞಾನಾತ್ಮ ಅಂತ ಕರೀತಾರೆ. ಅಂದ್ರೆ ವಿಶೇಷವಾದ ಜ್ಞಾನ ಉಳ್ಳವನು ಅಂತ. ಅದಕ್ಕಂದ್ರೆ ಅವರು ಇಲ್ಲಿ ಆ ವಿಜ್ಞಾನಾತ್ಮನ ಏವ ದೇಹ ಇಂದ್ರಿಯ ಮನೋಬುದ್ಧಿ ಸಂಗಾತ ಉಪಾಧಿ ಸಂಪರ್ಕಾತ್. ಇಲ್ಲಿ ಜೀವ ಅಂತ ನಾವು ಯಾವಾಗ ಕರಿತೀವಿ ಅಂತಂದ್ರ ಈ ಒಂದು ದೇಹ ಮತ್ತು ಇಂದ್ರಿಯ ಮನಸ್ಸು ಬುದ್ಧಿ ಈ ಉಪಾದಿಯಿಂದ ಕೂಡಿಕೊಂಡಾಗ ಅವನಿಗೆ ನಾವು ಜೀವ ಅಂತ ಕರಿತಾ ಇದ್ದೀವಿ. ಯಾಕಂದ್ರೆ ಯಾವ ರೀತಿ ಜಲದಲ್ಲಿ ಒಂದು ಸೂರ್ಯ ಆಗಲಿ ಚಂದ್ರನ ಪ್ರತಿಬಿಂಬ ಅನ್ನುವಂತಹದ್ದು ಹೊಳಗ್ ತೋರ್ತದ, ಹಂಗ ಇಲ್ಲಿ ಜೀವ ತೋರ್ಬೇಕಾಗಿತ್ತು ಅಂತಂದ್ರೆ ಜೀವ ಅಂದ್ರು ಒಂದೇ, ವಿಜ್ಞಾನಾತ್ಮ ಅಂದ್ರು ಒಂದೇ, ಚಿದಾಭಾಸ ಅಂದ್ರು ಒಂದೇ. ಇಲ್ಲಿ ಪ್ರತ್ಯೇಗಾತ್ಮನ ಚೈತನ್ಯ ಅನ್ನುವಂತಹದ್ದು ಶರೀರವೆಂಬ ಕೊಡದೊಳಗ ಅಂತಃಕರಣ ಅನ್ನುವಂತ ಜಲದಲ್ಲಿ ಪ್ರತಿಫಲನ ಆಗೈತಿ. ಅಂದ್ರೆ ಇಲ್ಲಿ ಶರೀರ ಅನ್ನುವಂತಹದ್ದು ಆ ಜೀವನಿಗೆ ಉಪಾಧಿ ಅಂತ. ಇದು ಉಪಾಧಿ ಅಂತಂದ್ರೆ ಏನು? ಉಪ ಸಮೀಪೆ ಸ್ಥಿತ್ವಾನ್ ಸ್ವೀಯಾನ್ ಧರ್ಮಾನ್ ಅನ್ಯತ್ರ ಆದದಾತಿ ಸ ಉಪಾಧಿ ಅಂತ ಕರೀತಾರ. ಉಪ ಅಂದ್ರೆ ಸಮೀಪದಲ್ಲಿ ಇದ್ದುಕೊಂಡು, ಸ್ವೀಯಾನ್ ಧರ್ಮಾನ್ ತನ್ನ ಧರ್ಮಗಳನ್ನ ಅನ್ಯತ್ರ ಆದದಾತಿ ಆ ಮತ್ತೊಂದು ವಸ್ತುವಿನಲ್ಲಿ ತನ್ನ ಧರ್ಮಗಳನ್ನ ಅಲ್ಲಿ ಪ್ರಕಟ ಮಾಡುವಂತಹದ್ದು, ಅದಕ್ಕೆ ಉಪಾಧಿ ಅಂತ ಕರೀತಾರೆ. ಇವಾಗ ಈಗ ಈ ಆತ್ಮ ಇದಾನ, ಆತ್ಮನಲ್ಲಿ ಈ ಯಾವ ದೇಹದ ಧರ್ಮಗಳು, ಇಂದ್ರಿಯಗಳ ಧರ್ಮಗಳು, ಮನೋಬುದ್ಧಾದಿ ಧರ್ಮಗಳು ಆತ್ಮನಲ್ಲಿ ಹೊಳಗ್ ತೋರ್ತಾ ಇದ್ದಾವೆ. ಯಾಕೆಂದ್ರೆ ಆತ್ಮನ ಸಮೀಪವದಾವ ಇವು. ದೇಹ ಇಂದ್ರಿಯ ಮನಸ್ಸು ಬುದ್ಧಾದಿಗಳು ಆತ್ಮನ ಸಮೀಪವೇ ಇದ್ದುಕೊಂಡು ತಮ್ಮ ಧರ್ಮಗಳನ್ನ ಆತ್ಮನಲ್ಲಿ ತೋರ್ಪಡಿಸ್ತಾ ಇದ್ದಾವೆ ಅಂತ. ಹೀಗಾಗಿ ಇವ ಏನಂತಾನ, ಓ ನಾನು ಅರಿವು ಮರೆವುಳ್ಳವನು, ನಾನು ದುಃಖಿ, ನಾನು ಸುಖಿ, ನಾನು ಹುಟ್ಟುವವನು, ನಾನು ಸಾಯುವವನು. ಹುಟ್ಟು ಸಾವುಗಳು ದೇಹದ ಧರ್ಮಗಳು. ಆದ್ರೆ ನಾವು ಆತ್ಮನಲ್ಲಿ ಆರೋಪ ಮಾಡ್ತೀವಿ, ನಾನು ಹುಟ್ಟಿದೀನಿ, ನಾ ಸಾಯ್ತೀನಿ ಅಂತ ಹೇಳ್ತಾನೆ. ಹೇಳವ ಯಾರು? ಆತ್ಮ. ಆತ್ಮ ಹುಟ್ಟ್ಯಾನೇನು, ಅವ ಸಾಯ್ತಾನೇನು ಅಂತಂದ್ರೆ ಇಲ್ಲ. ಆದ್ರೆ ಹುಟ್ಟು ಸಾವು ಧರ್ಮಗಳು
ವಾಸ್ತವಿಕವಾಗಿ ದೇಹಕ್ಕೆ ಅದಾವ, ಆದ್ರೆ ನಾವು ಆತ್ಮನಲ್ಲಿ ಆರೋಪ ಮಾಡಿದೀವಿ. ಹಾಗೆ ನಾನು ಸುಖಿ ನಾನು ದುಃಖಿ ಅಂತ ಹೇಳ್ತೀವಿ. ಸುಖ ದುಃಖಗಳು ಮನಸ್ಸಿನ ಧರ್ಮಗಳು, ಅರಿವು ಮರೆಗಳು ಬುದ್ಧಿಯ ಧರ್ಮಗಳು, ಹಸಿವು ತೃಷೆಗಳು ಪ್ರಾಣದ ಧರ್ಮಗಳು, ನೋಡಿ ಕರ್ತೃತ್ವ ಭಕ್ತಗಳು ಅಹಂಕಾರ ಧರ್ಮಗಳು. ಇವುಗಳನ್ನ ನಾವು ಎಲ್ಲಿ ಆರೋಪ ಮಾಡೀವಿ? ಆತ್ಮನಲ್ಲಿ ಆರೋಪ ಮಾಡೇವಿ. ಮತ್ತು ವಾಸ್ತವಿಕವಾಗಿ ಈ ದೇಹನು ಜಡ ಅದ, ಇಂದ್ರಿಯ ಜಡ ಅದಾವು, ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲ ಜಡ ಅದಾವ. ಇವು ಆತ್ಮನ ಸತ್ತಾ ಪಡ್ಕೊಂಡು ಆತ್ಮನ ಅರಿವನ್ನು ಪಡ್ಕೊಂಡು ಇವು ಆತ್ಮನಂತೆನೆ ಗೋಚರ ಆಗ್ತಾ ಇದ್ದಾವೆ. ನಾನು ಅರಿತೀನಪ್ಪ, ನಾನು ಇದು ಚೆನ್ನಾಗಿ ತಿಳ್ಕೊಂಡೀನಿ ಅಂತ ಹೇಳ್ತಾ ಇದ್ದಾನೆ. ಜಡವಾಗಿರ್ತಕ್ಕಂತ ಪದಾರ್ಥ ಯಾವತ್ತೂ ಅರಿಯಲಾರದು. ಈ ಕಲ್ಲು ಕಟ್ಟಿಗೆ ಏನ್ ಅರಿತಾವನ್ರಿ ಅವು? ಯಾಕಂದ್ರೆ ಜಡ ಅವು, ಅವಕ್ಕೆ ತಮ್ಮ ಜ್ಞಾನ ಇಲ್ಲ, ಅನ್ಯದ್ರ ಜ್ಞಾನನೂ ಇಲ್ಲ. ಆತರ ಆದ್ರೆ ಆತ್ಮನ ಸನ್ನಿಧಿಯಲ್ಲಿ, ಆತ್ಮನ ಹತ್ತಿರದಲ್ಲಿ ಇರ್ತಕ್ಕಂತ ಈ ಮನೋಬುದ್ಧಿಯಾದಿಗಳು ಏನದಾವು ಅಂತಂದ್ರೆ ಆತ್ಮನ ಅರಿಯುವ ಸತ್ತಾ ಪಡ್ಕೊಂಡು ಇವು ಅರಿತಾ ಇದಾವೆ ಅಂತ. ಅದಕ್ಕೆ ಇಲ್ಲಿ ಆತ್ಮನ ಇಲ್ಲಿ ಏನಾಗಿದೆ ಅಂದ್ರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳ ಒಂದು ಸಮೂಹ. ಇವುಗಳ ಸಮೂಹ ಅದಕ್ಕಂದರ ದೇಹ ಇಂದ್ರಿಯ ಮನೋಬುದ್ಧಿ ಸಂಗಾತೋಪಾಧಿ ಸಂಪರ್ಕಾತ್. ಇವುಗಳ ಸಮೂಹ ಅನ್ನುವಂತ ಒಂದು ಸಂಗಾತ ಉಪಾಧಿ ಸಂಪರ್ಕಾತ್. ಇಲ್ಲಿ ಉಪಾಧಿಯ ಒಂದು ಸಂಬಂಧದಿಂದ ಅಂತ. ಇವೆಲ್ಲ ದೇಹ ಆಗ್ಲಿ ಇಂದ್ರಿಯ ಆಗ್ಲಿ ಮನಸ್ಸಾಗ್ಲಿ ಬುದ್ಧಿ ಆಗ್ಲಿ ಇವುಗಳ ಸಮೂಹ, ಇವು ಏನದಾವು ಉಪಾಧಿ ಅದಾವ ಅಂತ. ಈ ಉಪಾಧಿಯ ಒಂದು ಸಂಬಂಧದಿಂದ ಇಲ್ಲಿ ವಿಜ್ಞಾನಾತ್ಮ ಏನಾಗಿದ್ದಾನೆ ಅಂತಂದ್ರೆ ಕಲುಷೀಭೂತಸ್ಯ, ಇವನು ಕಲುಷಿತನಾಗ್ಬಿಟ್ಟಾನೆ. ಯಾರು? ಜೀವಾತ್ಮ. ಯಾಕೆ? ಇವುಗಳು ಸಂಘ ಮಾಡ್ಕೊಂಡಾನ. ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳ ಸಂಘ ಮಾಡ್ಕೊಂಡಿದ್ದಕ್ಕ ಈ ವಿಜ್ಞಾನಾತ್ಮ ಇಲ್ಲಿ ಅವನು ಕಲುಷಿತನಾಗ್ಬಿಟ್ಟಾನ ಅಂತ. ಅವನು ಕಲ್ಮಶನಾಗ್ಬಿಟ್ಟಾನ ಅಂತ. ಈ ಉಪಾಧಿಯ ಸಂಪರ್ಕದಿಂದ, ಅವುಗಳ ಸಂಬಂಧದಿಂದ. ಯಾರು? ಜೀವಾತ್ಮ, ವಿಜ್ಞಾನಾತ್ಮ ಅಂತ. ಜ್ಞಾನ ಧ್ಯಾನಾದಿ ಸಾಧನಾನುಷ್ಠಾನಾತ್ ಸಂಪ್ರಸನ್ನಸ್ಯ. ಈಗ ಯಾವಾಗ ಇಲ್ಲಿ ಜೀವಾತ್ಮನಾಗಿರ್ತಕ್ಕಂಥವನು ಗುರು ಸನ್ನಿಧಾನದಲ್ಲಿದ್ದುಕೊಂಡು ಜ್ಞಾನವನ್ನ ಮಾಡಿಕೊಳ್ತಾ ಇದ್ದಾನೋ, ತನ್ನ ಯಥಾರ್ಥ ಸ್ವರೂಪದ ಜ್ಞಾನ, ಪರಮಾತ್ಮನ ಜ್ಞಾನ ಮಾಡಿಕೊಂಡ ಅಂತಂದ್ರೆ ಧ್ಯಾನಾದಿ ಸಾಧನಾನುಷ್ಠಾನಾತ್, ಇಲ್ಲಿ ಧ್ಯಾನಾದಿಗಳನ್ನ ಮಾಡುವಂತಹದ್ದು. ಧ್ಯಾನ ಅಂತಂದ್ರೆ ನಾವು ಭಗವಂತನ ಒಲಿಸ್ಕೊಳ್ಳಿಕ್ಕೆ ನಾವು ಧ್ಯಾನಗಳನ್ನು ಮಾಡ್ತಾ ಇದ್ದೇವಲ್ರಿ. ಆ ಧ್ಯಾನಾದಿಗಳಿಂದ ಅವುಗಳ ಒಂದು ಅನುಷ್ಠಾನದಿಂದ ಏನಾಗ್ತೈತಿ ಅಂತಂದ್ರೆ ಸಂಪ್ರಸನ್ನಸ್ಯ, ಅವುಗಳ ಅನುಷ್ಠಾನದಿಂದ ಇವನು ನಿರ್ಮಲನಾಗಿ ಬಿಡ್ತಾನ ಅಂತ. ಆ ದೇಹಾದಿಗಳ ಒಂದು ಸಮೂಹ ಅನ್ನುವಂತಹದ್ದು ಏನದಲ್ರಿ, ದೇಹಾದಿ ಸಂಗಾತಾತ್ ಉತ್ಕ್ರಮಿಷ್ಯತಃ. ಈ ದೇಹಾದಿ ಸಂಗಾತವನ್ನ ಬಿಟ್ಟು ಅಲ್ಲಿಂದ ಎದ್ದೇಳ್ತಾನಂತವನು. ಇಲ್ಲಿ ಅರ್ಥ ಆಯ್ತಲ್ರಿ ಇವಾಗ? ವಿಜ್ಞಾನಾತ್ಮ ಅಂದ್ರೆ ಇಲ್ಲಿ ಜೀವಾತ್ಮ. ಈ ಜೀವಾತ್ಮ ಏನಾದ ಮೊದಲು ಅಜ್ಞಾನ ಕಾಲದೊಳಗ ಈ ದೇಹ ಇಂದ್ರಿಯ ಪ್ರಾಣ ಮೊದಲಾದವುಗಳ ಅವುಗಳ ಒಂದು ಸಂಗಾತ, ಅವುಗಳ ಸಮೂಹಗಳು ಏನದಾವಲ್ರಿ, ಅದರಿಂದ ಅವನು ಉಪಾಧಿಯಿಂದ ಅವನು ಕಲುಷಿತನಾಗಿದ್ದ. ಈಗೇನಾಯ್ತು ಅಂತಂದ್ರೆ ಜ್ಞಾನ ಮಾಡ್ಕೊಂಡ, ಧ್ಯಾನಗಳನ್ನ ಮಾಡಿದ, ಅನೇಕ ಸಾಧನೆಗಳನ್ನ ಮಾಡಿದ. ಆ ಸಾಧನೆಗಳ ಅನುಷ್ಠಾನದಿಂದ ಅವನು ಕೂಡಿಕೊಂಡು, ಸಂಪನ್ನ ಅಂದ್ರೇನು? ಅವುಗಳಿಂದ ಕೂಡಿಕೊಂಡು ಅಂತ. ಸಂಪ್ರಸನ್ನಸ್ಯ ಅಂದ್ರೆ ಈಗ ಆ ಎಲ್ಲ ಕಲುಷಿತ ಆಗಿತ್ತಲ್ರಿ ಅದು, ಆ ಕಲ್ಮಶ ಎಲ್ಲ ಹೋಗ್ಬಿಟ್ಟೈತಿ ಇವಾಗ. ಆ ಧ್ಯಾನಾದಿಗಳಿಂದ ಅನೇಕ ಸಾಧನೆಗಳನ್ನ ಮುಖಾಂತರವಾಗಿ, ಯಾಕೆ ಇಲ್ಲಿ ಶಮ ದಮ ಉಪರತಿ ತಿತಿಕ್ಷಾ ಇವು ಮೊದಲಾದ ಅನೇಕ ಸದ್ಗುಣಗಳನ್ನ ಪ್ರಾಪ್ತಿ ಮಾಡಿಕೊಂಡು ಇಲ್ಲಿ ಅನುಷ್ಠಾನ ಮಾಡ್ತಾ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ, ಇಲ್ಲಿ ಜೀವಾತ್ಮನಾಗಿರ್ತಕ್ಕಂಥವನು ಆ ಉಪಾಧಿಗಳ ಒಂದು ಸಮೂಹದಿಂದ ಅವನಿಗೇನು ಒಂದು ಕಾಲುಷ್ಯ ಉಂಟಾಗಿತ್ತಲ್ಲ, ಕಲ್ಮಶ ಉಂಟಾಗಿತ್ತಲ್ರಿ, ಈಗದು ಈ ಅನುಷ್ಠಾನ ಮೂಲಕವಾಗಿ ಅವನು ನಿರ್ಮಲನಾಗಿ ಬಿಡ್ತಾನ, ಅವನು ಎಲ್ಲ ಸ್ವಚ್ಛ ಆಗಿಬಿಡ್ತಾನಂತ. ಸಂಪ್ರಸನ್ನಸ್ಯ ಅಂದ್ರೆ ಸಂಪ್ರಸನ್ನನಾಗ್ತಾನಂತಂದ್ರೆ ಏನು? ಅವನಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ ಇವಾಗ, ಎಲ್ಲಾ ಕಲ್ಮಶ ಹೋಗ್ಬಿಟ್ಟತಿ ಇವಾಗ. ಉತ್ಕ್ರಮಿಷ್ಯತಃ ಪರಮಾತ್ಮೈಕೋಪಪತ್ತೇಹೇ
ಹ್ಮ್ ಈಗ ಅವ ಏನಾಗ್ಬಿಡ್ತಾನ, ಪರಮಾತ್ಮನನ್ನೇ ಪ್ರಾಪ್ತಿ ಮಾಡ್ಕೊಂಡ್ ಬಿಡ್ತಾನ, ಹ್ಮ್ ಭಗವಂತನನ್ನೇ ಹೊಂದ್ ಬಿಡ್ತಾನ, ಹ್ಮ್ ಪರಮಾತ್ಮಲ್ಲಿ ಅಭೇದ ಆಗಿಬಿಡ್ತಾನ ಅಂತ. ಹ್ಮ್ ಈ ದೇಹದ ಸಂಗಾತವನ್ನ ಬಿಟ್ಟು ಹ್ಮ್ ಅವನು ಹೊರಡ್ತಾ ಇರ್ಬೇಕಾದ್ರೆ ಹ್ಮ್ ಆ ಪರಮಾತ್ಮನೊಂದಿಗೆ ಐಕ್ಯ ಆಗಿಬಿಡ್ತಾನಂತ ಇವನು. ಹ್ಮ್ ಅದಕ್ಕೆ ಪರಮಾತ್ಮೈಕ್ಯೋಪತ್ತೇಹೇ ಇದಂ ಅಭೇದೇನ ಉಪಕ್ರಮಣಂ. ಹ್ಮ್ ಇಲ್ಲಿ ಅಭೇದ ರೂಪವಾಗಿ ಉಪಕ್ರಮಣ ಅನ್ನುವಂತಹದ್ದಿದೆ ಅಂತ ಹೇಳಿ ಹ್ಮ್ ಹಿಂಗ ಯಾರು ಔಡುಲೋಮಿ ಅನ್ನುವಂತ ಆಚಾರ್ಯರು ಹ್ಮ್ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ. ಹ್ಮ್ ಅಂದ್ರೆ ಇಲ್ಲಿ ವಿಜ್ಞಾನಾತ್ಮ ಅಂದ್ರೆ ಏನು, ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಇವು ಉಪಾಧಿ. ಈ ಉಪಾಧಿಗಳ ಒಂದು ಸಂಬಂಧದಿಂದ ಈ ಜೀವಾತ್ಮನಿಗೆ ಏನಾಗಿತ್ತು ಅಂತಂದ್ರೆ ಒಂದು ಕಲ್ಮಶ, ಒಂದು ಮಲಿನತೆ ಅನ್ನುವಂತಹದ್ದು ಬಂದ್ಬಿಟ್ಟಿತ್ತು ಅವನಿಗೆ. ಅದನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಅವನು ಸಾಧನ ಮಾಡಕತ್ತಿದ. ಧ್ಯಾನ ಮಾಡೋದು, ಯೋಗ ಮಾಡೋದು, ತಪಸ್ಸು ಮಾಡೋದು, ಜ್ಞಾನ ಮಾಡ್ಕೊಳ್ಳೋದು, ಶ್ರವಣ ನಿಧಿಧ್ಯಾಸನ ಮಾಡೋದು, ಇವೆಲ್ಲ ಮಾಡಿದ ಮೇಲೆ ಏನಾಯ್ತು ಅಂದ್ರೆ ಅವನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶ ಹೊರಟು ಹೋಗ್ಬಿಡ್ತು. ಆ ಉಪಾದಿಯಿಂದ ಬಂದಿರ್ತಕ್ಕಂಥ ಏನು ಕಲ್ಮಶ ಇತ್ತಲ್ರಿ ಅದೆಲ್ಲವೂ ಹೊರಟು ಹೋಗ್ಬಿಡ್ತು ಅಂತ. ಈಗ ನಿರ್ಮಲನಾಗ್ಬಿಟ್ಟಾನ ಇವಾಗ, ಈಗ ಸ್ವಚ್ಛ ಆಗ್ಬಿಟ್ಟಾನ ಇವಾಗ. ಯಾವಾಗ ಈ ಶರೀರವನ್ನು ಬಿಟ್ಟು ಹೋದ ಅಂತಂದ್ರೆ ಅವಾಗ ಅವನು ಪರಮಾತ್ಮಲ್ಲಿ ಐಕ್ಯನಾಗ್ಬಿಡ್ತಾನ, ಪರಮಾತ್ಮಲ್ಲಿ ಹೋಗಿ ಸೇರ್ಬಿಡ್ತಾನ ಅಂತ. ಅದಕ್ಕೆ ಇಲ್ಲಿ ಅಭೇದ. ಅವಾಗ ಅಲ್ಲಿ ಜೀವ, ಅಲ್ಲಿ ವಿಜ್ಞಾನಾತ್ಮ, ಪರಮಾತ್ಮ ಅನ್ನುವಂತ ಭೇದ ಉಳಿಯಂಗಿಲ್ಲ ಅವಾಗ. ಹೆಂಗ ನದಿಗಳು ಒಂದು ದೃಷ್ಟಾಂತ ಕೊಡ್ತಾರ ಅವರು. ನದಿಗಳು ಹರಿತಾ ಹರಿತಾ ಹೋಗಿ ಸಮುದ್ರ ಸೇರಿದ ಮೇಲೆ ಸಮುದ್ರ ಸ್ವರೂಪವು ಹೆಂಗ ಆಗ್ತಾ ಇದ್ದಾವೆಯೋ ಅಂತ. ಅದನ್ನ ಮುಂದ್ ಬರ್ತೈತೆ, ಅದನ್ನ ಮುಂದ್ ಬಂದ ನೋಡೋಣ್ರಿ. ಅಂತೂ ಇತಿ ಔಡಲೋಮಿ ಆಚಾರ್ಯ ಮನ್ಯತೆ. ಔಡಲೋಮಿ ಆಚಾರ್ಯ ಅಭಿಪ್ರಾಯ ಏನು ಅಂತಂದ್ರೆ, ಇಲ್ಲಿ ಮೊದಲು ಜೀವಾತ್ಮ ಕಲುಷಿತನಾಗಿದ್ದ, ಈಗ ಜ್ಞಾನ ಧ್ಯಾನಾದಿ ಸಾಧನ ಅನುಷ್ಠಾನದಿಂದ ಅವನು ನಿರ್ಮಲನಾಗಿ ಈ ದೇಹಾದಿ ಸಂಗಾತದಿಂದ ಉತ್ಕ್ರಮಣ ಆಗಿ ಅವನು ಕೇವಲ ಪರಮಾತ್ಮನನ್ನೇ ಹೋಗಿ ಸೇರ್ತಾನೆ, ಪರಮಾತ್ಮನಲ್ಲಿ ಅಭೇದ ಆಗಿಬಿಡ್ತಾನಂತ ಅವನು. ಯಾರು ಅಲ್ಲಿ ಜೀವಭಾವ ಉಳಿಯಂಗಿಲ್ಲ ಅವಾಗ, ಜೀವಭಾವ ಹೊರಟು ಹೋಗ್ಬಿಡ್ತೈತೆ ಅಲ್ಲಿ, ಅಲ್ಲಿ ಕೇವಲ ಪರಮಾತ್ಮನೇ ಆಗಿಬಿಡ್ತಾನಂತೇಳಿ ಹಿಂಗ ಔಡುಲೋಮಿ ಆಚಾರ್ಯರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಶ್ರುತಿಶ್ಚ ಏವಂ ಭವತಿ. ಶ್ರುತಿಯು ಕೂಡ ಏನ್ ಹೇಳ್ತದ ಅಂತಂದ್ರೆ, ಏಷಃ ಸಂಪ್ರಸಾದೋ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂ ಜ್ಯೋತಿರುಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಚಾಂದೋಗ್ಯೋಪನಿಷತ್ತಿನಲ್ಲಿ 8ನೇ ಅಧ್ಯಾಯದಲ್ಲಿ ಈ ಮಂತ್ರ ಅನ್ನುವಂತಹದ್ದು ಬರ್ತದೆ. ಇದು ಏಷಃ ಸಂಪ್ರಸಾದ ಅಂದ್ರೆ ಈ ಸಂಪ್ರಸಾದನಾಗಿರ್ತಕ್ಕಂಥವನು ಅಸ್ಮಾತ್ ಶರೀರಾತ್ ಸಮುತ್ತಾಯ, ಈ ಶರೀರವನ್ನ ಬಿಟ್ಟು ಹೇಳ್ತಾರಂತ ಅವನು. ಬಿಟ್ಟು ಎಲ್ಲಿ ಹೋಗ್ತಾನವನು? ಪರಂ ಜ್ಯೋತಿ ರೂಪ ಸಂಪದ್ಯ, ಇಲ್ಲಿ ಪರಂ ಜ್ಯೋತಿಯನ್ನ ಸೇರ್ಕೊಳ್ತಾ ಇದ್ದಾನೆ ಅಂತ. ಪರಂ ಜ್ಯೋತಿ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನನ್ನೇ ಹೋಗಿ ಸೇರ್ಕೊಂಡ್ಬಿಡ್ತಾನಂತ. ಆಮೇಲೆ ಸ್ವೇನ ರೂಪೇಣ ನಿಷ್ಪದ್ಯತೆ ಅಂದ್ರೆ ತನ್ನ ಸ್ವರೂಪದಿಂದ ಅವನು ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ, ತನ್ನ ನಿಜವಾದ ಸ್ವರೂಪದಿಂದ. ಅಂದ್ರೆ ಇಲ್ಲಿ ಜೀವಾತ್ಮ ನಿಜವಾದ ಸ್ವರೂಪ ಯಾವುದು? ಪರಮಾತ್ಮ ಅಂತ. ಅವನಿಗೆ ದೇಹಾದಿಗಳ ಒಂದು ಉಪಾದಿಯಿಂದ ಇಲ್ಲಿ ಪರಮಾತ್ಮನಿಗಿಂತ ಭಿನ್ನ ಅಂತ ಅವನು ತಿಳ್ಕೊಂಡಿದ್ದ. ಆದ್ರೆ ತನ್ನ ನಿಜವಾದ ಸ್ವರೂಪ ಯಾವುದು ಅಂತಂದ್ರೆ ಇಲ್ಲಿ ಪರಂಜ್ಯೋತಿ ಸ್ವರೂಪ ಅಂತ. ಆ ಪರಂಜ್ಯೋತಿ ಸ್ವರೂಪವನ್ನು ಅವನು ಸೇರಿಕೊಂಡು ತನ್ನ ಸ್ವರೂಪದಿಂದಲೇ ಅವನು ಸಿದ್ಧನಾಗ್ತಾ ಇದ್ದಾನೆ ಅಂತೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಚಾಂದೋಗ್ಯದಲ್ಲಿ ಇದನ್ನ ಶ್ರುತಿ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದದ ಅಂತ. ಕ್ವಚಿಚ್ಛ ಜೀವಾಶ್ರಯಮಪಿ ನಾಮರೂಪಂ ನದಿ ನಿರ್ದೇಶನೇನ ಜ್ಞಾಪಯತಿ, ಯಥಾ ನದ್ಯಶ್ಚಂದಮಾನ ಸಮುದ್ರಸ್ಥಂ ಗಚ್ಚಂತಿ ನಾಮರೂಪೇ ವಿಹಾಯ, ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಮುಂಡಕೋಪನಿಷತ್ನಲ್ಲಿ ಒಂದು ಮಂತ್ರ ಅನ್ನುವಂತಹದ್ದು ಬರ್ತದೆ. ಕ್ವಚಿಚ್ಛ, ಕ್ವಚಿತ್ ಅಂದ್ರೆ ಕೆಲವೊಂದು ಪಕ್ಷದಲ್ಲಿ ಅಂತ. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ. ಹೇಗೆ ಅಂತಂದ್ರೆ ಅದಕ್ಕಂತಾರ ಅವರು,
ಕ್ವಚಿಚ್ಚ ಜೀವಾಶ್ರಯಮಪಿ ನಾಮರೂಪಂ ನದಿ ನಿರ್ದೇಶನೇನ ಜ್ಞಾಪಯತಿ. ಇಲ್ಲಿ ನದಿಯ ಒಂದು ರೂಪಕವನ್ನ ಕೊಟ್ಟು ಇಲ್ಲಿ ನಾಮರೂಪಗಳು ಜೀವಾಶ್ರಯ ಆಗಿದ್ರೂ ಕೂಡ ಆ ನದಿಯ ನಿರ್ದೇಶನದಂತೆ ಇಲ್ಲಿ ಜ್ಞಾಪಕವನ್ನ ಮಾಡ್ತಾ ಇದ್ದಾವೆ ಅಂತ, ಅದು ನೆನಪಿಸ್ಕೊಡ್ತಾ ಇದ್ದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಅದಕ್ಕ ಅವರು ಒಂದು ನದಿ ದೃಷ್ಟಾಂತವನ್ನು ಕೊಡ್ತಾರ. ಅದು ಯಾವುದು ಅಂತಂದ್ರೆ, ಹೇಗೆ ಇಲ್ಲಿ ತುಂಗಾ, ಗಂಗಾ, ಕಾವೇರಿ, ಯಮುನಾ ಎಲ್ಲ ನದಿಗಳ, ಗೋದಾವರಿ ಎಲ್ಲ ನದಿಗಳದಾವಲ್ರಿ. ಯಥಾ ನದ್ಯ ಚಂದಮಾನ, ಅನೇಕ ನದಿಗಳು ಹರಿತಾ 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 ಸಮುದ್ರ ಅಸ್ತಂ ಗಚ್ಚಂತಿ, ಸಮುದ್ರದಲ್ಲಿ ಹೋಗಿ ಲಯ ಆಗಿಬಿಡ್ತಾವಂತ. ಅವು ಹರಿತಾ ಇರ್ಬೇಕಾದ್ರ ಅವುಗಳಿಗೆ ನಾಮರೂಪಗಳು ಬೇರೆ ಬೇರೆ ಅದಾವ. ಗಂಗಾ ನದಿಗೆ ರೂಪನ ಬೇರೆ, ಯಮುನಾ ನದಿ ರೂಪನೇ ಬೇರೆ. ಅದು ಗಂಗಾ ಅಂತ ಹೆಸರು, ಇದಕ್ಕೆ ಯಮುನಾ ಅಂತ ಹೆಸರು ಅದು. ಆಮೇಲೆ ತುಂಗಾ ಬೇರೆ, ತುಂಗಭದ್ರಾ ಎರಡು ಸೇರಿ ಮತ್ತೆ ತುಂಗಭದ್ರಾ ಅಂತ ಆಗ್ತದಲ್ಲಿ. ಇಲ್ಲಿ ತುಂಗಭದ್ರಾ ಆಗಲಿ, ಗೋದಾವರಿ ಆಗಲಿ, ಕಾವೇರಿ ಆಗಲಿ, ಅಥವಾ ಗಂಗಾ ಯಮುನಾ ಆಗಲಿ, ಇವೆಲ್ಲ ನದಿಗಳು ಏನದಾವು ಅಂತಂದ್ರೆ ಇವು ಹರಿತಾ ಹರಿತಾ ಎಲ್ಲಿ ಹೋಗ್ತಾವು? ಸಮುದ್ರೇ, ಸಮುದ್ರದಲ್ಲಿ ಹೋಗಿ ಅಸ್ತಂ ಗಚ್ಚಂತಿ, ಸಮುದ್ರದಲ್ಲಿ ಹೋಗಿ ಇವು ಅಲ್ಲಿ ಅಸ್ತ ಆಗೋದಂತಂದ್ರೆ ಏನು? ಅಲ್ಲಿ ನಾಮರೂಪಗಳನ್ನ ಕಳ್ಕೊಂಡ್ಬಿಡ್ತಾವು ಅಂತ. ಆ ಎಲ್ಲಾ ನದಿಗಳು ಹರಿತಾ ಹರಿತಾ ತಮ್ಮ ನಾಮರೂಪಗಳನ್ನ ಕಳ್ಕೊಂಡು ಸಮುದ್ರದಲ್ಲಿ ಅಲ್ಲಿ ಲೀನಾಗಿ ಹೋಗ್ಬಿಡ್ತಾವು ಅಂತ. ಯಾಕಂದ್ರ ಅಲ್ಲಿ ಸಮುದ್ರ ಹೋಗಿ ಸೇರಿದ ಮೇಲೆ ನಾನು ಗಂಗಾ, ನಾನು ಯಮುನಾ, ನಾನು ಕಾವೇರಿ, ನಾನು ಗೋದಾವರಿ, ನಾನು ಕೃಷ್ಣ ಅನ್ನುವಂಥದ್ದು ಏನಾದ್ರು ಐತೆ ಸಮುದ್ರ ಹೋದ್ಮೇಲೆ? ಅಲ್ಲಿ ಸಮುದ್ರ ಸ್ವರೂಪನಾಗಿ ಹೋಗ್ಬಿಡ್ತಾವಲ್ಲಿ. ಅಲ್ಲಿ ನಾಮರೂಪಗಳು ಇಲ್ಲೇ ಇಲ್ಲ. ಇಲ್ಲಿ ಹರಿಬೇಕಾದ್ರೆ ನಾವು ಇದಕ್ಕೆ ಕಾವೇರಿ ಅಂತೇವಿ, ಇದಕ್ಕೆ ಕೃಷ್ಣ ಅಂತೇವಿ, ಇದಕ್ಕೆ ತುಂಗಭದ್ರಾ ಅಂತೇವಿ, ಅಥವಾ ಇನ್ನೊಂದು ಗೋದಾವರಿ ಅಂತೇವಿ, ಗಂಗಾ ಯಮುನಾ ಅಂತೇವಿ, ಏನಾರ ಹೇಳ್ತೀವಿ ನಾವು. ಯಾಕ ಇಲ್ಲಿ ನಾಮರೂಪಗಳು ಅದಾವು. ಸಮುದ್ರ ಸೇರಿದ ಬಳಿಕ ಅಲ್ಲಿ ನಾಮರೂಪಗಳನ್ನ ಬಿಟ್ಟೆ ಆ ನದಿಗಳು ಯಾವ ರೀತಿ ಸಮುದ್ರದಲ್ಲಿ ಹೋಗಿ ಅಸ್ತಂಗತ ಆಗ್ತಾ ಇದ್ದಾವೆಯೋ ಹಂಗ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಈ ನಾಮರೂಪಗಳಿಂದ ಬಿಡುಗಡೆಯನ್ನ ಹೊಂದ್ತಾ ಇದ್ದಾನಂತವನು. ಈ ದೇಹ ನಾಮರೂಪದಿಂದ ಕೂಡ್ಕೊಂಡದ. ನಾವು ಈ ದೇಹಕ್ಕ ಒಂದೊಂದು ಹೆಸರು ಇಟ್ಟೇವಿ, ನಮ್ಗೊಂದೊಂದು ಹೆಸರು ಅದ, ಇದಕ್ಕೊಂದು ರೂಪ ಅದ. ಈ ನಾಮರೂಪ ಶರೀರದಿಂದ ಯಾವಾಗ ಬಿಡುಗಡೆ ಆದ ಅಂತಂದ್ರ, ಶರೀರ ಈ ದೇಹವನ್ನ ತ್ಯಾಗ ಮಾಡಿದ ಅಂತಂದ್ರ, ಅವಾಗ ಅವನು ಎಂತ ಶ್ರೇಷ್ಠವಾಗಿ ಪರಾತ್ಪರವಾಗಿರ್ತಕ್ಕಂಥ ಆ ದಿವ್ಯ ಪುರುಷನನ್ನ ಬಂದು ಸೇರ್ತಾನೆ. ದಿವ್ಯ ಪುರುಷ ಯಾರು? ಪರಮಾತ್ಮ ಅಂತ. ಪರಬ್ರಹ್ಮವನ್ನೇ ಸೇರ್ತಾ ಇದ್ದಾನಂತವನು. ಪರಬ್ರಹ್ಮವೇ ಆಗಿಬಿಡ್ತಾನಂತವನು. ಯಾಕಂದ್ರೆ ಮೊದಲು ನಾಮರೂಪಗಳಿಂದ ತೋರ್ತಿದ್ದ, ಈಗ ನಾಮರೂಪಗಳೆಲ್ಲ ಬಿಡುಗಡೆ ಆಗಿಬಿಟ್ಟಾವ ಈಗ ಅವನಿಗೆ. ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ನಿಶ್ಚಯ ಜ್ಞಾನ ಮಾಡ್ಕೊಂಡ್ಬಿಟ್ಟಾನ. ಅವನ ಮನಸ್ಸು ಈಗೇನೈತಿ ಅಂತಂದ್ರೆ ದೇಹದೊಳಗಿಲ್ಲ, ಈ ಪ್ರಪಂಚದೊಳಗಿಲ್ಲ. ಅವನ ವೃತ್ತಿ ಬ್ರಹ್ಮಾಕಾರ ಆಗಿ ಹೋಗ್ಬಿಟ್ಟದ ಅವನು. ಅವನ ಮನಸ್ಸು ಎಲ್ಲಿ ಹೋದ್ರು ಬ್ರಹ್ಮವನ್ನೇ ಕಾಣ್ತಾ ಇದೆ. ಹೀಗಾಗಿ ಅವನು ಅಂತ ಜ್ಞಾನಿ ನಾಮರೂಪಗಳಿಂದ ಮುಕ್ತನಾಗಿ ಏನಾಗಿದ್ದಾನೆ ಅಂತಂದ್ರೆ ಅಂತ ಪರಾತ್ಪರವಾಗಿರ್ತಕ್ಕಂಥ ದಿವ್ಯ ಪುರುಷ ಮುಪೈತಿ. ದಿವ್ಯ ಪುರುಷನನ್ನ ಅಂತಂದ್ರೆ ಏನು? ಆ ಪರಬ್ರಹ್ಮ ಸ್ವರೂಪವನ್ನ ಬಂದು ಸೇರ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಆ ಜೀವಾಶ್ರಯವಾಗಿರ್ತಕ್ಕಂಥ ನಾಮರೂಪಗಳನ್ನ ಇಲ್ಲಿ ಜೀವಾಶ್ರಯ, ಜೀವನ ಆಶ್ರಯ ಮಾಡ್ಕೊಂಡ ಇಲ್ಲಿ ನಾಮರೂಪಗಳ್ರಿ. ನಾವು ಜೀವ ಅನ್ಬೇಕಾದ್ರೆ ಅವನ ದೇಹ, ಅವನ ಒಂದು ನಾಮ ಅದನ್ನ ನೋಡ್ಕೊಂಡ ಹೇಳ್ತೇವಲ್ರಿ ಇವಾಗ. ಅದೇಕೊಂದು ಆಕಾರ ಅದ, ಅದಕ್ಕೊಂದು ನಾಮ ಅದ. ಪ್ರತಿಯೊಂದು ಶರೀರಕ್ಕೆ ಒಬ್ಬ ಬಸಪ್ಪ ಅಂತದಾನ, ಒಬ್ಬ ಕಲ್ಲಪ್ಪ ಅಂತದಾನ, ಅವನಿಗೊಂದು ನಾಮ ಅದ. ಆ ಶರೀರದ ಒಂದು ರೂಪ ಅದ. ಇವು ಯಾವುದನ್ನ ಆಶ್ರಯ ಮಾಡ್ಕೊಂಡಾವು ಅಂತಂದ್ರೆ ಈ ದೇಹವನ್ನೇ ಆಶ್ರಯ ಮಾಡ್ಕೊಂಡಾವಂತ ನಾಮರೂಪಗಳು. ಅದಕ್ಕಿಲ್ಲ ಏನಂದ್ರು ಅಂತಂದ್ರೆ ನಾಮರೂಪಂ ಜೀವಾಶ್ರಯಮಪಿ, ಇವು ಜೀವನನ್ನೇ ಆಶ್ರಯ ಮಾಡ್ಕೊಂಡದಾವು ಅವು ನಾಮರೂಪಗಳು. ಆ ನಾಮರೂಪಗಳು ಜೀವನನ್ನ ಆಶ್ರಯ ಮಾಡಿಕೊಂಡು ಅದು ನದಿ ನಿರ್ದೇಶನೇನ ಜ್ಞಾಪಯತಿ ಅಂತ. ಅಲ್ಲಿ ನದಿಯ ಒಂದು ರೂಪಕವನ್ನ ಕೊಟ್ಟು ಆ ನದಿ ದೃಷ್ಟಾಂತದಿಂದ ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಂತ. ಜೀವಾಶ್ರಯವಾಗಿರ್ತಕ್ಕಂಥ ನಾಮರೂಪಗಳನ್ನ ನದಿ ದೃಷ್ಟಾಂತದಿಂದ ನಮಗೆ ಶ್ರುತಿ ಅನ್ನುವಂತಹದ್ದು ಅಲ್ಲಿ
ನಮಗೆ ಬೋಧ ಮಾಡುವಂತಹದ್ದಾಗಿ ಅದ ಅಂತ. ಹ್ಮ್ ಇಷ್ಟು ಈ ಮಂತ್ರದ ಅಭಿಪ್ರಾಯವನ್ನ ಹೇಳಿ, ಹ್ಮ್ ಯಥಾ ಲೋಕೆ ನದ್ಯ ಸ್ವಾಶ್ರಯಮೇವ ನಾಮರೂಪಂ ವಿಹಾಯ ಸಮುದ್ರಂ ಉಪಯಂತಿ. ಹ್ಮ್ ಯಥಾ ಅಂದ್ರೆ ಹೇಗೆ, ಹ್ಮ್ ಲೋಕೆ ಅಂದ್ರೆ ಲೋಕದಲ್ಲಿ, ಹ್ಮ್ ನದ್ಯ ಸ್ವಾಶ್ರಯಮೇವ, ಹ್ಮ್ ನದ್ಯ ಅಂದ್ರೆ ನದಿಗಳು ಅಂತ. ಹ್ಮ್ ನದಿಗಳು ತನ್ನನ್ನ ಆಶ್ರಯ ಮಾಡಿಕೊಂಡಿರ್ತಕ್ಕಂತ ನಾಮರೂಪಗಳನ್ನ ಹ್ಮ್ ವಿಹಾಯ ಅಂದ್ರೆ ಬಿಟ್ಟು ಅಂತ. ನದಿಗಳು ಏನ್ ಮಾಡ್ತಾವ್, ತಮ್ಮ ನಾಮರೂಪಗಳನ್ನು ಬಿಡ್ತಾವ್. ಸಮುದ್ರಂ ಉಪಯಂತಿ, ಹ್ಮ್ ಸಮುದ್ರದಲ್ಲಿ ಹೋಗಿ ಸೇರ್ತಾವು ಅಂತ. ಹ್ಮ್ ಇಲ್ಲಿ ಆ ನದಿ ದೃಷ್ಟಾಂತ ಕೊಟ್ರು, ನಮಗೆ ಅದು ಅರ್ಥ ಆಗ್ಬೇಕಲ್ರಿ ಈಗ. ಹೌದೌದು. ಅದಕ್ಕೆ ನದಿ ದೃಷ್ಟಾಂತವನ್ನ ಕೊಟ್ರು. ನದಿಗಳು ಹೆಂಗ ತಮ್ಮ ನಾಮರೂಪಗಳನ್ನ ಬಿಟ್ಟು ಸಮುದ್ರವನ್ನ ಹೆಂಗ ಬಂದು ಸೇರ್ತಾ ಇದ್ದಾವೋ, ಹಂಗ ಜೀವನೂ ಕೂಡ ತನ್ನನ್ನೇ ಆಶ್ರಯ ಮಾಡಿಕೊಂಡಿರ್ತಕ್ಕಂತ ನಾಮರೂಪಗಳನ್ನ ತ್ಯಾಗ ಮಾಡ್ತಾನ, ಅಲ್ಲಿ ಪರಬ್ರಹ್ಮ ಸ್ವರೂಪನನ್ನೇ ಬಂದು ಸೇರ್ತಾನೆ ಅಂತ. ಈ ರೀತಿ ದೃಷ್ಟಾಂತ ಮತ್ತು ದಾಷ್ಟಾಂತಗಳು ಬರ್ತಾ ಇದ್ದಾವೆ ಅಂತ. ಉಪೈತಿ ತತ್ರಾರ್ಥಃ ಪ್ರತೀಯತೆ ದೃಷ್ಟಾಂತ ದಾಷ್ಟಾಂತಿಕಯೋರ್ ತುಲ್ಯತಾಯೈ. ಈ ದೃಷ್ಟಾಂತಕ್ಕೂ ದಾಷ್ಟಾಂತಕ್ಕೂ ಒಂದು ಸಮಾನತೆ ಇದೆ ಅಂತ. ಸಾದೃಶ್ಯಕ್ಕಾಗಿ, ಇಲ್ಲಿ ದೃಷ್ಟಾಂತ ದಾಷ್ಟಾಂತಗಳ ಸಾದೃಶ್ಯಕ್ಕಾಗಿ ಈ ಶ್ರುತಿಯೊಳಗೆ ಈ ಅರ್ಥವನ್ನು ನಾವು ತಿಳಿಬೇಕಾಗೈತಿ ಅಂತ ಹೇಳಿದ್ರಿ ಈಗ ಅವರು. ಇನ್ನ ಅವಸ್ಥಿತೇ ರೀತಿ ಕಾರ್ಷ್ಣ ಕೃಷ್ಣ. ಇನ್ನ ಈ ಕಾರ್ಷಕೃಷ್ಣ ಅನ್ನುವಂಥವ್ರು ಆಚಾರ್ಯರು, ಇವರು ಕೂಡ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಅವರು. ಅವಸ್ಥಿತೇ ರೀತಿ ಅಂದ್ರೆ ಈ ವಿಜ್ಞಾನ ರೂಪದಿಂದ ಇರತಕ್ಕಂಥವ್ ಏನದಾನಲ್ಲ, ಅವನು ಇದ್ದುಕೊಂಡ ಅದಾನ, ಅವನು ಇರುವಂತವನಾಗಿದ್ದಾನ. ವಿಜ್ಞಾನಾತ್ಮ ರೂಪದಿಂದ ಅವನು ಇದ್ದುಕೊಂಡಿರುವುದರಿಂದ ಹೀಗೆ ಉಪಕ್ರಮ ಆಗೈತಿ ಅಂತ ಹೇಳಿ ಕಾಶಕೃಷ್ಣ ಅನ್ನುವಂತ ಆಚಾರ್ಯ ಅಭಿಪ್ರಾಯ ಪಡ್ತಾ ಇದ್ದಾನೆ ಅಂತ. ಅದನ್ನ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ ನೋಡ್ರಿ. ಭಾಷ್ಯದಲ್ಲಿ ಆಚಾರ್ಯ ಏನ್ ಹೇಳ್ತಾರಂತಂದ್ರೆ, ಅಸ್ಯೈವ ಪರಮಾತ್ಮನಃ ಅನೇನಾಪಿ ವಿಜ್ಞಾನಾತ್ಮ ಭಾವೇನ ಅವಸ್ಥಾನಾತ್ ಉಪಪನ್ನಮಿದಂ ಅಭೇದೇನ ಉಪಕ್ರಮಣಂ ಇತಿ ಕಾಶಕೃಷ್ಣ ಆಚಾರ್ಯೋ ಮನ್ಯತೆ. ಕಾಶಕೃಷ್ಣರ ಒಂದು ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಅಸ್ಯೈವ ಪರಮಾತ್ಮನಃ ಅಂದ್ರೆ ಈ ಪರಮಾತ್ಮ ಅಂತ, ಅನೇನಾಪಿ ವಿಜ್ಞಾನಾತ್ಮ ಭಾವೇನ, ಇಲ್ಲಿ ಪರಮಾತ್ಮನೇ ವಿಜ್ಞಾನಾತ್ಮ ರೂಪದಿಂದ ಅವನು ಅವಸ್ಥಾನಾತ್ ಉಪಪನ್ನಮಿದಂ, ಅವಸ್ಥಾನ ಅಂದ್ರೆ ಇದ್ದುಕೊಂಡಿರುವುದು ಅಂತ. ಪರಮಾತ್ಮನೇ ಇಲ್ಲಿ ವಿಜ್ಞಾನಾತ್ಮ ರೂಪದಿಂದ ಇದ್ದುಕೊಂಡಾನಂತ. ಅವನು ವಿಜ್ಞಾನಾತ್ಮ ಅಂದ್ರೆ ಯಾರು? ಜೀವಾತ್ಮ. ಜೀವ ಯಾರು? ಪರಮಾತ್ಮನೇ ಜೀವ ರೂಪದಿಂದ ಅದಾನಂತ. ಜೀವ ರೂಪದಿಂದ ಇರ್ತಕ್ಕಂಥವ್ನು ಯಾರು ಅಂದ್ರೆ ಪರಮಾತ್ಮನೇ ಅಂತ ಹೇಳ್ತಾರ ಅವರು. ಉಪಪನ್ನಮಿದಂ ಅಭೇದೇನ ಉಪಕ್ರಮಣಂ ಇತಿ ಕಾರ್ಷಕೃಷ್ಣಾಚಾರ್ಯೋ ಮನ್ಯತೆ ಅಂತ. ಇಲ್ಲಿ ಅಭೇದ ರೂಪದಿಂದ ಅಂದ್ರೆ ಪರಮಾತ್ಮ ಜೀವಾತ್ಮ ಒಂದೇ ಅನ್ನುವಂತ ಈ ಅಭೇದ ರೂಪದಿಂದ ಇಲ್ಲಿ ಉಪಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿ ಈ ರೀತಿ ಕಾಶಕೃಷ್ಣ ಅನ್ನುವಂತ, ಕಾಶಕೃಷ್ಣ ಅನ್ನುವ ಒಬ್ಬ ಆಚಾರ್ಯರು ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಹೇಳಿ ನಮಗ ಆಚಾರ್ಯರು ಹೇಳ್ತಾ ಇದ್ದಾರೆ. ತಥಾಚ ಬ್ರಾಹ್ಮಣಂ, ಅಲ್ಲಿ ಒಂದು ಬ್ರಾಹ್ಮಣ ಏನು ಬರ್ತಾ ಇದೆ ಅಂತಂದ್ರೆ, ಅನೇನ ಜೀವೇನಾತ್ಮನಾನು ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತ್ಯೇವಂ ಜಾತೀಯಕಂ ಪರಸ್ಯೈವ ಆತ್ಮನಃ ಜೀವಭಾವೇನ ಅವಸ್ಥಾನಂ ದರ್ಶಯತಿ. ಇಲ್ಲಿ ಈ ನಮ್ಮ ಶರೀರದೊಳಗೆ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ, ಈ ಶರೀರವನ್ನ ಸೃಷ್ಟಿ ಮಾಡಿದ. ಈ ಶರೀರ ಜಡವಾಗಿ ಬಿತ್ತು. ಅವಾಗ ಅವನು ವಿಚಾರ ಮಾಡಿದ, ತತ್ ಸೃಷ್ಟ ತದೇವಾನು ಪ್ರಾವಿಶತ್. ಸೃಷ್ಟಿ ಮಾಡಿದವನು ಯಾರು? ಪರಮಾತ್ಮ. ಇದರೊಳಗೆ ಪ್ರವೇಶ ಆದವನು ಯಾರು? ಪರಮಾತ್ಮನೇ ಅಂತ. ಅಲ್ಲಿ ಜೀವ ರೂಪದಿಂದ ಈ ಶರೀರದೊಳಗೆ ಅವನೇ ಪ್ರವೇಶ ಆಗಿದ್ದಾನೆ ಅಂತ. ಅನೇನ ಜೀವೇನ ಆತ್ಮನಾನು ಪ್ರವೇಶ ನಾಮರೂಪ ವ್ಯಾಕರವಾಣಿ. ಇಲ್ಲಿ ಆ ನಾಮರೂಪಗಳನ್ನ ನಾನು ವ್ಯಾಕರಣ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ಆ ಜೀವಾತ್ಮನ ರೂಪದಿಂದ ಶರೀರದೊಳಗೆ ಪ್ರವೇಶವಾಗಿರ್ತಕ್ಕಂಥವ್ನು ಯಾರು ಅಂತಂದ್ರೆ ಇಲ್ಲಿ ಪರಮಾತ್ಮನೇ ಅಂತ ಹೇಳಿ ಹಿಂಗ ನಮಗ ಶ್ರುತಿ ಅನ್ನುವಂತ ತಿಳಿಸ್ತಾ ಇದೆ ಅಂತ. ನಾಮರೂಪ
ಭಾಸ್ಕರವಾಣಿ ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇತ್ಯೇವಂ ಜಾತೀಯಕಂ ಪರಸ್ಯೈವ ಆತ್ಮನಃ ಜೀವಭಾವೇನ ಅವಸ್ಥಾನಂ ದರ್ಶಯತಿ. ಪರಸ್ಯೈವ ಅಂತಂದ್ರೆ ಏನು? ಈ ರೀತಿಯಾಗಿರ್ತಕ್ಕಂಥ ಒಂದು ಶ್ರುತಿಗಳು ಅಥವಾ ಈ ಬ್ರಾಹ್ಮಣ ಅನ್ನುವಂತಹದ್ದು ಪರಮಾತ್ಮನೇ ಇಲ್ಲಿ ಜೀವಭಾವದಿಂದ ಇದ್ದುಕೊಂಡಿದ್ದಾನೆ ಅಂತೇಳಿ ನಮಗ ತಿಳಿಸ್ತಾ ಇದೆ ಅಂತ. ದರ್ಶಯತಿ ಆತ್ಮನಃ ಜೀವಭಾವೇನ ಅವಸ್ಥಾನಂ ದರ್ಶಯತಿ ಅಂದ್ರೆ ಇಲ್ಲಿ ಪರಶೈವ ಆತ್ಮನಃ ಅಂದ್ರೆ ಪರಮಾತ್ಮ ಅಂತ. ಆ ಪರಮಾತ್ಮನೇ ಜೀವಭಾವದಿಂದ ಅವಸ್ಥಾನಂ ಅಂತಂದ್ರೆ ಇದ್ದುಕೊಂಡಿದ್ದಾನೆ ಅಂತ ಹೇಳಿ ಲಿಂಗ ಶ್ರುತಿ ಅನ್ನುವಂತಾದ ನಮಗ ತೋರಿಸ್ತಾ ಇದೆ ಅಂತ. ಇನ್ನ ಮಂತ್ರವರ್ಣವು ಕೂಡ ಮಂತ್ರವರ್ಣಶ್ಚ, ಮಂತ್ರವರ್ಣ ಏನ್ ಹೇಳ್ತದ ಅಂತಂದ್ರೆ ಅದಕ್ಕಂತಾರ ಅವರು ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರೋ ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ. ತೈತ್ರಾರಣ್ಯಕದಲ್ಲಿ ಹೇಳ್ತಾ ಇದ್ದಾರೆ, ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರೋ ಅಂದ್ರೆ ಇಲ್ಲಿ ಸರ್ವ ರೂಪಗಳನ್ನ ವಿಚಿತ್ಯ ಅಂದ್ರೆ ಇಲ್ಲಿ ಸೃಷ್ಟಿ ಮಾಡಿ ಅಂತ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರೋ ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ. ಇಲ್ಲಿ ಸರ್ವ ರೂಪಗಳನ್ನ ಸೃಷ್ಟಿ ಮಾಡಿ ಅವುಗಳಿಗೆ ನಾಮರೂಪಗಳನ್ನ ಕೊಟ್ಟು ಅವ ಏನಾಗಿದ್ದಾನೆ, ಅವುಗಳನ್ನ ಒಂದು ಹೆಸರಿನಿಂದ ಕರಿತಾ ಇದ್ದಾನ ಅಂತ. ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ ಅಂದ್ರೆ ಅಭಿವದನ್ ಅಂತ ಹೇಳ್ತಾ ಅವುಗಳ ನಾಮಗಳನ್ನ ಹೇಳುವಂತವನಾಗಿದ್ದಾನೆ. ಅದನ್ನ ಕೃತ್ವ ಅಂದ್ರೆ ಅವನೇ ಮಾಡಿದಾನಂತ. ಇಲ್ಲಿ ನಾಮರೂಪಗಳನ್ನ ಸರ್ವನಾಮ ರೂಪಗಳನ್ನ ಸೃಷ್ಟಿ ಮಾಡಿ ಆ ನಾಮರೂಪಗಳಿಗೆ ಒಂದು ಹೆಸರು ಕೊಟ್ಟು, ಅದಕ್ಕೆ ನಾಮ ಅಂದ್ರೆ ಒಂದು ಹೆಸರು ಕೊಟ್ಟಾನಲ್ಲ, ಈಗ ರೂಪಗಳನ್ನ ಕೊಟ್ಟಾನ, ಮತ್ತೆ ಯಾವನ ಹೆಸರಿಂದ ಅವನು ಕರಿತಾ ಇದ್ದಾನೋ. ಇವೇ ಮೊದಲಾಗಿರ್ತಕ್ಕಂಥ ಇತ್ಯೇವಂ ಜಾತೀಯಕಃ ನ ಚ ತೇಜ ಪ್ರವೃತ್ತೀನಾಂ ಸೃಷ್ಟೌ ಜೀವಸ್ಯ ಪೃಥಕ್ ಸೃಷ್ಟಿ ಶ್ರುತ. ಇಲ್ಲಿ ತೇಜಸ್ಸೇ ಮೊದಲಾಗಿರತಕ್ಕಂಥ ಜೀವಸ್ಯ ಸೃಷ್ಟೌ ಅಂದ್ರೆ ತೇಜಸ್ಸು ಮೊದಲಾಗಿರ್ತಕ್ಕಂಥ ಸೃಷ್ಟಿಯನ್ನ ಮೊದಲು ಹೇಳ್ಕೊಂಡು ಬಂದ್ರು. ಯಾವುದು ಶ್ರುತಿಯೊಳಗ ತೇಜಸ್ಸನ್ನ ಸೃಷ್ಟಿ ಮಾಡಿದ, ಆಪನ್ನ ಸೃಷ್ಟಿ ಮಾಡಿದ, ಅನ್ನವನ್ನ ಸೃಷ್ಟಿ ಮಾಡಿದ ಅಂತೇಳಿ ಅಲ್ಲಿ ಉಪನಿಷತ್ನಲ್ಲಿ ಬಂದದಲ್ಲಿ. ಆದ್ರೆ ಜೀವಸ್ಯ ಪೃಥಕ್ ಸೃಷ್ಟಿ ನ ಶ್ರುತ ಅಂತ, ನಚ ಶ್ರುತ. ಆದ್ರೆ ಜೀವನ ಸೃಷ್ಟಿ ಅನ್ನುವಂತಹದ್ದನ್ನ ಬೇರೆ ಹೇಳ್ಯಾರೇನೋ. ತೇಜಸ್ಸು ಮೊದಲಾಗಿರತಕ್ಕಂತ ಸೃಷ್ಟಿಯನ್ನ ಹೇಳಿದಾರ. ಪರಮಾತ್ಮ ತೇಜಸ್ಸು ಅಪ್ಪು ಅನ್ನ ಅಥವಾ ಪೃಥ್ವಿಯನ್ನ ಸೃಷ್ಟಿ ಮಾಡಿದ ಅಂತೇಳಿ ನಮ್ಗೆ ಶ್ರುತಿಯೊಳಗೆ ಕಂಡು ಬರ್ತದೆ. ಆದ್ರೆ ಜೀವಸ್ಯ ಪೃಥಕ್ ಸೃಷ್ಟಿ ನಚ ಶ್ರುತ, ಜೀವನನ್ನ ಪ್ರತ್ಯೇಕವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ವಿಚಾರ ಅನ್ನುವಂತಹದ್ದು ನಮಗೆ ಯಾವ ಶ್ರುತಿಯಲ್ಲಿಯೂ ಕೂಡ ನಾವಿದನ್ನ ಕೇಳ್ತಾ ಇಲ್ಲ ಅಂತ. ಏನ ಪರಸ್ಮಾದಾತ್ಮನಃ ಅನ್ಯಃ ತದ್ವಿಕಾರೋ ಜೀವಸ್ಯಾತ್. ಇಲ್ಲಿ ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಕಾರ್ಯರೂಪವಾಗಿರ್ತಕ್ಕಂಥ ಜೀವ ಒಂದ್ ವೇಳೆ ಇದ್ದದ್ದಾದ್ರೆ ಅವಾಗ ಜೀವನ ಸೃಷ್ಟಿಯನ್ನ ಪೃಥಕ್ಕಾಗಿ ಹೇಳಿದ್ದಾರೆ ಅಂತ ಒಪ್ಪಬಹುದಾಗಿತ್ತು. ಆದ್ರೆ ಪರಮಾತ್ಮನಿಗಿಂತಲೂ ಅನ್ಯವಾಗಿ ಈ ಜೀವ ಬೇರೆ ಇಲ್ಲವೇ ಇಲ್ಲ ಅಂತ. ನಮಗಿಲ್ಲಿ ಕೊನೆಗೆ ಏನ್ ಸಿದ್ಧ ಆಕೈತಿ ಅಂತಂದ್ರೆ ಜೀವ ಪರಮಾತ್ಮನಿಗಿಂತ ಬೇರೆಯಾಗಿ ಅವನ ಕಾರ್ಯವಾಗಿರ್ತಾನೆ ಅನ್ನುವಂತಹದ್ದು ಆಗ್ತಿತ್ತು. ಯಾವಾಗ ಈ ಜೀವನನ್ನ ಪ್ರತ್ಯೇಕವಾಗಿ ಅಂದ್ರೆ ಬೇರೆ ಸೃಷ್ಟಿ ಮಾಡ್ಯಾನ ಅಂತ ಅದು ಸಿದ್ಧ ಆಗಿದ್ರ ಅವಾಗ ಇಲ್ಲಿ ಜೀವನು ಪರಮಾತ್ಮನಿಗಿಂತ ಬೇರೆ ಅಂತ ಸಿದ್ಧ ಆಕ್ಕಿತ್ತದು. ಯಾಕಂದ್ರೆ ಇಲ್ಲಿ ಪರಮಾತ್ಮ ಕಾರಣ, ಜೀವಾತ್ಮ ಕಾರ್ಯ. ಕಾರ್ಯರೂಪನಾಗಿರ್ತಕ್ಕಂಥ ಜೀವಾತ್ಮ ಕಾರಣವಾಗಿರ್ತಕ್ಕಂಥ ಪರಮಾತ್ಮನಿಗಿಂತ ಭಿನ್ನ ಅಂತ ಅಕ್ಕಿತ್ತು. ಯಾವಾಗ ಈ ಜೀವನ ಸೃಷ್ಟಿಯನ್ನ ಪೃಥಕ್ಕಾಗಿ ಹೇಳಿದ್ರ, ಜೀವನನ್ನ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಹೇಳಿ ಹಿಂಗ ಅದು ಹಿಂಗ್ ಬೇರೆ ಹೇಳಿದ್ರ ಅವಾಗ ಏನಾಕಿತ್ತು, ಅವಾಗ ಜೀವನು ಪರಮಾತ್ಮನಿಗಿಂತ ಬೇರೆ ಅಂತೇಳಿ ಅಥವಾ ಆ ಪರಮಾತ್ಮನ ಕಾರ್ಯವೇ ಇವನು ಆಗಿದ್ದಾನೆ ಅಂತೇಳಿ ಹಿಂಗ ಆಗ್ಬೋದಾಗಿತ್ತು ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಏನ ಪರಸ್ಮಾತ್ ಆತ್ಮನ ಅನ್ಯಃ ತದ್ವಿಕಾರೋ ಜೀವಸ್ಯಾತ್ ಅಂತ ಹೇಳಿ ಇಷ್ಟು ವಿಚಾರವನ್ನ ಹೇಳ್ಕೊಂಡು ಬಂದ್ರು. ಇನ್ನ ಮುಂದಿನ ಒಂದು ಭಾಷ್ಯದಲ್ಲಿ ಈ ಜೀವ ಪರಮಾತ್ಮರ ಒಂದು ಸಂಬಂಧ ವಿಷಯದೊಳಗ ಇಲ್ಲಿ ಅನೇಕ ಮತವಾದಿಗಳು
ಅಂದ್ರೆ ಇಲ್ಲಿ ಔಡಲೋಮಿ ಅವರು ಏನ್ ಹೇಳ್ತಾರೆ, ಹ್ಮ್ ಕಾಶಕೃಷ್ಣರು ಏನ್ ಹೇಳ್ತಾರೆ, ಹ್ಮ್ ಆ ವಿಚಾರವನ್ನ ಹ್ಮ್ ಮುಂದಿನ ಯಾವ ಒಂದು ಭಾಷ್ಯದೊಳಗ ಹ್ಮ್ ಅದನ್ನ ವಿಧಿತಪಡಿಸ್ತಾರೆ. ಹ್ಮ್ ಅದನ್ನ ಮತ್ತೆ ನಾಳೆ ಸಾಯಂಕಾಲ ನೋಡುವಂತ. ಹ್ಮ್